ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು. ತಮಿಳುನಾಡಿನಲ್ಲಿ ಈಗ ರಾಜ ಯುದ್ಧ ಶುರುವಾಗಿದೆ. ಡಿಎಂಕೆ ಮತ್ತು ಬಿಜೆಪಿ ನಡುವೆ ಒಂದು ರೀತಿ ಐಕಾನ್ ಸಮರ ನಡೀತಾ ಇದೆ. ಚೋಳ ವಂಶಸ್ಥರ ಒಂದು ಉತ್ಸವದ ನೆಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮಿಳುನಾಡಿನ ಪ್ರವಾಸದಲ್ಲಿದ್ದಾರೆ. ಕೋಟಿ ಸಾವಿರಾರು ಕೋಟಿ ಹಣವನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಲ್ಲೂ ದ್ರಾವಿಡ ನೆಲದಲ್ಲಿ ಬಿಜೆಪಿ ಈಗ ಘರ್ಜನೆಗಿಳಿದಿದೆ. ಎಲೆಕ್ಷನ್ಗೂ ಮುನ್ನ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನು ಬಿಜೆಪಿಯಲ್ಲಿ ಹೆಣಿತಾ ಇದೆ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪದೇ ಪದೇ ತಮಿಳುನಾಡಿಗೆ ಭೇಟಿ ಕೊಡ್ತಾ ಇದ್ದಾರೆ. ನೋಡಿ, ರಾಜೇಂದ್ರ ಚೋಳ ಸಾವಿರದ ಜನ್ಮ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದು ರಾಜ್ಯ ಸರ್ಕಾರ ಕಟುವಾಗಿ ಟೀಕೆ ಮಾಡ್ತಾ ಇದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಲ್ಡೀವ್ಸ್ನಿಂದ ನೇರವಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಂದರೆ ಸ್ಟಾಲಿನ್ಗೆ ತಿರುಗೇಟು ಕೊಡುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮೋದಿಯವರು ಮಾಡ್ತಾ ಇದ್ದಾರೆ. ಅಂದರೆ ಈಗ ನಡೀತಾ ಇರುವಂಥ ಯುದ್ಧ ರಾಜೇಂದ್ರ ಚೋಳ ನಮ್ಮ ಐಕಾನ್ ಅಥವಾ ನಿಮ್ಮ ಐಕಾನ್, ಈ ರೀತಿಯಾದಂಥ ಫೈಟ್ ಎರಡೂ ಪಕ್ಷಗಳ ಮಧ್ಯೆ ಶುರುವಾಗಿದೆ. ಯಾಕೆಂದರೆ ತಮಿಳುನಾಡಿನ ವಿಧಾನಸಭೆ ಚುನಾವಣೆ 2026ರ ಏಪ್ರಿಲ್ನಲ್ಲಿ ಬರುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾಗಿನೇ ಶತಾಯಗತಾಯ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಡಿಎಂಕೆಯನ್ನು ಮಕಾಡೆ ಮಲಗಿಸಬೇಕು ಅಂತ ಹೇಳಿ ಮೋದಿಯವರು ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ನಿಜಕ್ಕೂ ಅವರ ತಂತ್ರಗಾರಿಕೆ ತಮಿಳುನಾಡಲ್ಲಿ ವರ್ಕೌಟ್ ಆಗುತ್ತಾ? ಯಾಕಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ಯಾವತ್ತೂ ಕೂಡ ಅಲ್ಲಿನ ಮತದಾರ ಮಣೆ ಹಾಕಿದಂತಹ ಉದಾಹರಣೆಗಳಿಲ್ಲ ಆ ಎಲ್ಲ ಚುನಾವಣೆಗಳ ಹಿಸ್ಟ್ರಿಯನ್ನು ನಾವು ಕೆದಕಿದಾಗ. ಹಾಗಾಗಿ ಈ ಒಂದು ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಇಲ್ವಾ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಬಿಜೆಪಿ ವಕ್ತಾರರಾಗಿರುವಂಥ ರತನ್ ರಮೇಶ್ ಪೂಜಾರಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ, ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ ಕೂಡ. ನಮಸ್ಕಾರ. ರತನ್ ರಮೇಶ್ ಪೂಜಾರಿ ಅವರೇ, ಈಗ ಬಹುತೇಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಡಿಎಂಕೆ ಎಲ್ಲ ನಾಯಕರು ಹೇಳ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿಯವರ ಈ ತಮಿಳುನಾಡಿನ ಭೇಟಿ ಇದೆಯಲ್ವಾ, ಇದು ಡ್ರಾಮಾ ಅಲ್ಲ, ಪೊಲಿಟಿಕಲ್ ಹೈ ಡ್ರಾಮಾ ಅಂತೇಳಿ. ಅಲ್ಲ, ಅವರಿಗೆಲ್ಲೋ ಒಂದು ಕಡೆ ಮೋದಿಯವರ ಒಂದು ಭೇಟಿಯಿಂದಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದೇನೋ, ಅದಕ್ಕೋಸ್ಕರ ಹೇಳ್ತಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಈ ದೇಶ ಕಂಡಂಥ ಒಂದು ಅದ್ಭುತ ಆಡಳಿತಗಾರ, ಹಾಗೂ ಅವರು ಮಾಡಿರುವಂಥ ಒಂದು ಇದು ಏನಂದರೆ ಅಭಿವೃದ್ಧಿ ಕಾರ್ಯವನ್ನು ಇಡೀ ದೇಶ ಅಷ್ಟೇ ಅಲ್ಲ, ಪ್ರಪಂಚ ಕೊಂಡಾಡ್ತಾ ಇದೆ. ಅದರ ನೆಕ್ಸ್ಟ್ ಪಾರ್ಟ್ ಆಗಿ ಇವತ್ತು ತಮಿಳುನಾಡಿನಲ್ಲಿ ಅವರು 4800 ಕೋಟಿಯಷ್ಟು ಬೃಹತ್ ಮೊತ್ತದ ಅಭಿವೃದ್ಧಿಯ ಒಂದು ಅಭಿವೃದ್ಧಿ ಕಾರ್ಯಗಳ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಂಬರ್ 1. ಎರಡನೇದಾಗಿ ಸಮಯ ಹೇಗಿತ್ತಂತ ಹೇಳಿದರೆ, ರಾಜೇಂದ್ರ ಚೋಳ ಅವರು ಒಂದು ಎಕ್ಸ್ಪೆಡಿಷನ್ನ ಮಾಡ್ತಾರೆ. ಎಲ್ಲಿಗಂತ ಹೇಳಿದರೆ, ಇವಾಗಲೂ ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ನಾವು ಹೇಳ್ತೀವಿ. ಅದು ಇವಾಗಲೂ ಕೂಡ ಒಂದು ಟ್ರೇಡ್ ರೂಟ್ ಆಗಿ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಟ್ರೇಡ್ ರೂಟ್ ಆಗಿ ಇವಾಗಲೂ ಇದೆ. ಆಗಿನ ಕಾಲದಲ್ಲಿ ರಾಜರಾಜ ಚೋಳ ಹಾಗೂ ರಾಜೇಂದ್ರ ಚೋಳ ಅವರ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವು ನಮ್ಮ ಒಂದು ಅವರ ನೌಕಾ ಬಲ ಇದೆಯಲ್ವಾ, ಅದು ಬಹಳ ಅದ್ಭುತವಾದಂಥದ್ದು ಹಾಗೂ ಇಡೀ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದಂಥದ್ದು ಹಾಗೂ ಪವರ್ಫುಲ್ ಆಗಿರುವಂಥದ್ದಾಗಿರುತ್ತೆ. ಆ ಟ್ರೇಡ್ ರೂಟಲ್ಲಿ ಏನು ಮಾಡ್ತಾರೆ, ಚೈನಾ ಹಾಗೂ ಅರಬ್ ಆ ಕಂಟ್ರಿಗಳಿಗೆ ಈ ತಮಿಳುನಾಡಿಂದ ಚೋಳರು ಆವಾಗಿನ ಕಾಲದಲ್ಲಿ ವ್ಯಾಪಾರ ವಾಣಿಜ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ರು. ಆ ರೂಟಲ್ಲಿ ಚೈನಾಕ್ಕೆ ಹೋಗುವ ರೂಟಲ್ಲಿ ಅಲ್ಲಿನ ರಾಜ ಶ್ರೀ ವಿಜಯ ಎಂಪೈರ್ನ ರಾಜ ಆತ ಆ ಒಂದು ಪೋರ್ಟನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆ ಒಂದು ಪೋರ್ಟಲ್ಲಿ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾಗ ಆ ಪದೇ ಏನು ಮಾಡ್ತಿದ್ದಾರೆ, ಪೈರೇಟ್ಸ್ ಅಂತ ಇದ್ದಾರಲ್ವಾ, ಇಲ್ಲಿಂದ ಹೋಗುವ ಶಿಪ್ಗಳನ್ನು ಅವರು ಯಾವತ್ತೂ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರು ಒಂದು ದೊಡ್ಡ ಪವರ್ಫುಲ್ ನೇವಿಯನ್ನು ಕಟ್ತಾರೆ. ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಆಗಿನ ಕಾಲಕ್ಕೆ ಅವ್ರು ಕಟ್ಟಿರುವಂಥ ಒಂದೊಂದು ಬೋಟ್ಗಳಲ್ಲಿ ಹಲವಾರು ಆನೆಗಳನ್ನು, ಕುದುರೆಗಳನ್ನು, ಅನಂತರ ಯುದ್ಧ ಸಾಮಗ್ರಿಗಳನ್ನು, ಸಾವಿರಾರು ಯುದ್ಧ ಸೈನಿಕರನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇದ್ದಂಥ ಒಂದು ಬೋಟ್ಗಳನ್ನು ಕಟ್ತಾರೆ. ಬೋಟ್ ಕಟ್ಟಿ ಆ ಒಂದು ರಾಜನ ಮೇಲೆ ಅಟ್ಯಾಕ್ ಮಾಡಿ ಗೆಲ್ತಾರೆ. ಅಷ್ಟೇ ಅಲ್ಲ, ಅವರ ಜೈತಯಾತ್ರೆ ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ಥೈಲ್ಯಾಂಡ್, ಸುಮಾತ್ರ, ಮಲೇಷ್ಯಾ, ಈ ಕಡೆ ಅವರ ತಂದೆ 3ನೇ ಒಂದು ಭಾಗ ಶ್ರೀಲಂಕಾವನ್ನು ಗೆದ್ದಿರ್ತಾರೆ. ಆ ಶ್ರೀಲಂಕಾವನ್ನು ಪೂರ್ತಿಯಾಗಿ ಗೆಲ್ತಾರೆ. ಸೊ ಮಯನ್ಮಾರ್ ಇಷ್ಟನ್ನು ಗೆದ್ದು ಅವರು ವಾಪಸ್ ಬರ್ತಾರೆ. ಆದ್ದರಿಂದಾಗಿ ಆಗಿನ ಕಾಲಕ್ಕೆ ಆ ಒಂದು ನೌಕಾ
ಪಡೆ ಏನಿದೆ ಅದು ಇಡೀ ಪ್ರಪಂಚದಲ್ಲೇ ಅಷ್ಟು ಶ್ರೇಷ್ಠವಾದಂಥ ಆಗಿರುತ್ತೆ. ಅವರ ಗೆಲುವಿನ ಆ ಒಂದು ಜೈತಯಾತ್ರೆಯ 1000 ವರ್ಷ, ಅದು 2025 ಆಗಿರುವಂಥದ್ದು, ಇದು ನಾವು 2025 ಇದ್ದೀವಿ. ಸೊ ದೇಶ ಆಗಿನ ಕಾಲದಲ್ಲಿ ತೋರಿದಂಥ ಒಂದು ಪರಾಕ್ರಮ ಏನಿದೆ, ಹಾಗೂ ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿದ್ದಂಥ ಒಂದು ಟೆಕ್ನಾಲಜಿ, ನೌಕಾ ಟೆಕ್ನಾಲಜಿ ಏನಿದೆ, ಅದನ್ನು ಬಿಂಬಿಸೋಕ್ಕೋಸ್ಕರ ಹಾಗೂ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಎರಡೂ ಜೊತೆ ಸೇರಿ ಮಾಡಿದ್ದಾರೆ ಹೊರತು ಇದರಲ್ಲಿ ಜಾಸ್ತಿ ಪೊಲಿಟಿಕಲ್ಲಿ ಹುಡುಕುವಂಥದ್ದು ಅವಶ್ಯಕತೆ ಏನಿಲ್ಲ. ಯಾವತ್ತೂ ಇಲ್ಲದೆ ಇರುವಂತ ಪ್ರೀತಿ ಏಕಾಏಕಿ ಯಾಕೆ ಉಕ್ಕಿ ಬರುತ್ತೆ ಅಂತ ಈ ಟೈಮಲ್ಲಿ? ಇಲ್ಲ, ನಾನು ಹೇಳಿಲ್ಲ. ಶೈವ ಮತಗಳ ಶೈವ ಅಂದ್ರೆ ಅವರು ಕಟ್ಟಿರುವಂಥದ್ದು, ಯಾರು ರಾಜೇಂದ್ರ ಚೋಳ ಅವರು ಕಟ್ಟಿರುವಂಥ ಒಂದು ಟೆಂಪಲ್ ಏನಿದೆಯಲ್ವಾ, ಅವರು ರಾಜ ಆಗಿ ಯುದ್ಧ ಗೆಲ್ಲೋದಷ್ಟೇ ಅಲ್ಲ, ರಾಜ್ಯದಲ್ಲೇ ವಿಪರೀತ ಸಂಪತ್ತನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡಿದರು. ಸಾಂಸ್ಕೃತಿಕ ಅನಂತರ ಇದು ಸಂಗೀತಕ್ಕೆ ಬಹಳ ಇದು ಪ್ರಾಧಾನ್ಯತೆ ಕೊಡ್ತಾರೆ. ಈಗ ಹೊಗಳ್ತಾ ಇದ್ರಿ ಸರ್, ನೀವು ಇಷ್ಟು ವರ್ಷ ಇದ್ರಿ ಸರ್, ಅಲ್ಲಲ್ಲ ಈಗ ಹೊಗಳ್ತಾ ಇದ್ರಿ, ಐಕಾನ್ ತರ ಮಾತಾಡ್ತಾ ಇದ್ರಿ, ಬಿಜೆಪಿ ಐಕಾನ್ ತರ ಮಾತಾಡ್ತಿದ್ರಿ. ಫಿನಿಶ್ ಮಾಡ್ಬಿಡ್ತೀನಿ. ಆ ನಂತರ ಅವರು ಹಲವಾರು ದೇವಸ್ಥಾನಗಳನ್ನು ಕೊಟ್ಟಿದ್ದಾರೆ, ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಆಯ್ತಾ? ಆ ದೇವಸ್ಥಾನಗಳನ್ನ ಫಿನಿಶ್ ಮಾಡ್ಲಿ. ಆ ನಂತರ ಸರ್ ನನಗೆ ಮಾತ್ರ ನನ್ನ ಕೆಲಸ ನೀವೇನಕ್ಕೆ ಮಾಡ್ತಿದ್ದೀರಾ? ನಾನು ಮಾಡ್ತೀನಿ ರೇ. ಆಯ್ತಾ? ಸೊ ಅವರು ಕಟ್ಟಿರುವಂಥ ದೇವಸ್ಥಾನ ಏನಿದೆ, ಬೃಹತ್ ದೇವಸ್ಥಾನಗಳು, ಆ ಬೃಹತ್ ದೇವಸ್ಥಾನಗಳನ್ನ ಕೂಡ ಸಂದರ್ಶನ ಮಾಡಿ ಮೋದಿಯವರು ಯಾವ ಥರದ ಒಂದು ಕಠಿಣ ಪರಿಶ್ರಮಿ ಹಾಗೂ ಅವರ ಕೆಲಸ ಹೇಗಿರುತ್ತೆ ಅಂತ ಹೇಳಿದರೆ, ಒಂದ್ಸಲ ತಮಿಳುನಾಡಿಗೆ ಹೋದರೆ ಅವರು ಹಲವಾರು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಸೇರಿ ಟೈಮ್ ವೇಸ್ಟ್ ಮಾಡಲ್ಲ ಅವರು. ಆಯಿತಾ? ದಿನಕ್ಕೆ 18 ಗಂಟೆ ಕೆಲಸ ಮಾಡುವಂಥ ಪರಿಶ್ರಮಿ ಪ್ರಧಾನಿ ಒಂದು ಜಾಗಕ್ಕೆ ಹೋದರೆ ಹಲವು ಕಾರ್ಯಕ್ರಮಗಳನ್ನು ಅವರು ಅಟೆಂಡ್ ಮಾಡಿ ಬರುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ 4800 ಕೋಟಿಯ ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದರು. ಹಾಗೂ ರಾಜೇಂದ್ರ ಚೋಳ ಅವರ 1000 ವರ್ಷದ ಅದೊಂದು ಸೆಲೆಬ್ರೇಷನ್ ಏನು ಹೇಳಿದ್ರು ಅದನ್ನು ಮಾಡಿದ್ರು. ಎಟ್ ದ ಸೇಮ್ ಟೈಮ್ ಟೆಂಪಲ್ ಅನ್ನು ವಿಸಿಟ್ ಮಾಡಿ ಒಂದು ದೇವರಿಗೆ ಪ್ರಾರ್ಥನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಸ್ ಸರ್. ಸಂಗಮೇಶ್ ಸರ್, ಈಗ ಅಲ್ಲ, ನೀವು ರಾಜಕೀಯ ಬಣ್ಣವನ್ನು ಯಾಕೆ ಕೆಡ್ತೀರಿ? ತಮಿಳುನಾಡಿನಾಗೆ 1000 ಕೋಟಿ ಅನುದಾನವನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಅಲ್ಲಿ ಅವರು ಕೂಡ ಶಿವಭಕ್ತರಾಗಿದ್ದಾರೆ. ಒಂದು ವಿಸಿಟ್ ಅದು ಸಾಂಪ್ರದಾಯಿಕವಾಗಿ ಅಂತ ಯಾಕೆ ಅನ್ಕೊಳ್ಳಲ್ಲ? ಅಲ್ಲ, ಒಂದು ವಿಚಾರ, ಈಗ ಮೊನ್ನೆ ಜುಲೈ 22ಕ್ಕೆ ಒಂದಿಷ್ಟು ಜನ ಮೀನುಗಾರರು ಕಳ್ಕೊಂಡ್ರು. ಶ್ರೀಲಂಕಾ ನೇವಿ ಅವ್ರನ್ನ ಹಿಡಿದಿಟ್ಕೊಂಡಿದೆ ಇಲ್ಲಿವರೆಗೂ. ಓಕೆ, ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಅಂದರೆ ಕೆಲಸ ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಈಗ ಏನಂತಂದರೆ ಮೋದಿನ ಏನಂತಂದರೆ, ಮೋದಿ ಮತ್ತು ಮೋದಿ ಹಿಂಬಾಲಕರು ಒಂಥರ ಮಾತಿನ ಮಲ್ಲರು. ಏನು ಆ್ಯಸ್ ಅ ಡಾಕ್ಟರ್ ಏನಾಗತ್ತಂತಂದರೆ ಭಾವನೆಗಳನ್ನು ಎತ್ತಿ ಹಿಡಿಯೋದು. ಈ ಚೋಳರ ಬಗ್ಗೆ ಹೇಳೋದು, ಇಲ್ಲಿಕಂದರೆ ನೀವು ಆ ಥರ ಒಂದು ವೇಷಭೂಷಣ ಹಾಕ್ಕೊಳ್ಳೋದು, ಇವೆಲ್ಲ ಏನಿದೆ ಅಂತಂದರೆ ಭಾವನೆಗಳನ್ನು, ಜನರ ಭಾವನೆಗಳನ್ನು ಕೆಲಸ ಮಾಡಲ್ಲ, ಭಾವನೆಗಳನ್ನು ಒಂದು ಕೆರಳಿಸೋದು. ಸೊ ಅದು ಸೈಕಾಲಜಿಕಲ್ ಇಂಪ್ಯಾಕ್ಟ್ ಆಗುತ್ತೆ ಜನರ ಸೆಂಟಿಮೆಂಟಲ್ ಮಾಡೋದು. ಅವ್ರದ್ದು ಯಾವಾಗೂ ಭಾವನೆಗಳು. ಈಗ ಏನಂದರೆ ಅಲ್ಲಿ ತಮಿಳರು ಏನು ಕೇಳ್ತಾರಂತಂದರೆ, ನಮಗೆ 2 ಭಾಷೆಯನ್ನು ನೀವು ಸ್ಕೂಲಲ್ಲಿ ಮಾಡಿ, ಇವರು 3 ಭಾಷೆ ಅಂದರೆ ಹಿಂದಿನೂ ಬರಬೇಕು ಅಂತಾರೆ, ತ್ರಿಭಾಷೆ. ಅದಕ್ಕೆ ಅವರು ಏನಂತಂದ್ರೆ ಯಾಕೆ ತ್ರಿಭಾಷೆ ಮಾಡ್ತಾರಂತಂದರೆ, ಹಿಂದಿಯಲ್ಲಿ ಮಕ್ಕಳು ಕಲಿತ್ರೆ ಮುಂದೆ ಅದನ್ನು ಆಳ್ಬೋದು, ಅದನ್ನು BJP ಸ್ಟೇಟ್ ಆಗಿ ಮಾಡ್ಬೋದು. ಈ ವಿಚಾರಗಳನ್ನು ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಮತ್ತೆ ಫಂಡಿಂಗ್ ಫಾರ್ ಎಜುಕೇಷನ್ ಕೇಳ್ತಾ ಇದ್ದಾರೆ. ಏನಂತಂದ್ರೆ ಶಿಕ್ಷಣಕ್ಕೆ ಸಮಗ್ರ ಶಿಕ್ಷಣ ಸ್ಕೀಮ್ ಅಂತಿದೆ, ಅದರಲ್ಲಿ 2152 ಕೋಟಿ ಕೇಳಿದ್ದಾರೆ. ಅದರದ್ದು ಬಗ್ಗೆ ಏನೂ ಮಾತಿಲ್ಲ. ಬರೀ ಏನಂತಂದರೆ ನಮ್ಮ ಅದಷ್ಟೇ ಅಲ್ಲ, ದಕ್ಷಿಣ ರಾಜ್ಯಗಳಿಗೆ ಏನು ಮಾಡಿದ್ದಾರೆ ಮೋದಿಯವರು. ಈಗ ನೀವು ಹೆಚ್ಚಿಗೆ ಎಲ್ಲ ಉತ್ತರ ರಾಜ್ಯಗಳಿಗೆ ಮಾಡಿದ್ದಾರೆ. ಈಗ ಬುಲೆಟ್ ಟ್ರೈನ್ ತಗೊಳ್ಳಿ, ಅಹಮದಾಬಾದ್ ಟು ಮುಂಬೈ. ಯಾಕೆ ನಮ್ಮ ಕರ್ನಾಟಕ ಬೆಂಗಳೂರು ಟು ಚೆನ್ನೈ ಮಾಡ್ಬೋದಿತ್ತು? ತಮಿಳರಿಗೂ ಅನುಕೂಲ ಆಗುತ್ತೆ, ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ. ಈಗ ಇಲೆಕ್ಷನ್ ಯಾಕಂದರೆ ಮುಂದಿನ ವರ್ಷ ಏಪ್ರಿಲಲ್ಲಿದೆ, ಈಗಿಂದ ಅದಕ್ಕೆ ಏನಂದರೆ ಪ್ರಿಪ್ರೇಷನ್ನು, ಚೋಳರನ್ನ ತಲೆಯಲ್ಲಿ ಹೋಗಿಸೋದು, ಇಲ್ಲ ಅಂತಂದರೆ ಏನು ಒಂಥರ ವೇಷಭೂಷಣ ಆ ಥರ ಹಾಕ್ಕೊಳ್ಳೋದು. ಇದಂದರೆ ಬರೀ ಮಾತಿನ ಕತೆಗಳ ಒಂದು ಸಾಮ್ರಾಜ್ಯ BJP ಅಂತಂದರೆ, ಕತೆಗಳ ಸಾಮ್ರಾಜ್ಯ. ಇವರು ಕತೆಗೊಬ್ಬರು ನಾಯಕರು, ಯಾರು? ಮೋದಿಯವರು. ಯಾಕಂತಂದರೆ ಬೇರೆ ಏನಿಲ್ಲ. ನೀವು ಏನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು?
ಎದ್ರ ಬಗ್ಗೆ ಏರ್ಪೋರ್ಟು ರೈತರಿಗೆ ಏರ್ಪೋರ್ಟ್ ಅನುಕೂಲ ಆಗುತ್ತಾ? ಏರ್ಪೋರ್ಟ್ ಇನಾಗ್ರೇಟ್ ಮಾಡಿದ್ರು, ರೈತರಿಗೆ ಅನುಕೂಲ ಆಗುತ್ತಾ? ಏರ್ಪೋರ್ಟು ಮಾಡಲಿ, ಅಭಿವೃದ್ಧಿ ಏರ್ಪೋರ್ಟ್ ಮಾಡಲಿ, ಆದರೆ ರೈತರಿಗೆ ಅನುಕೂಲ ಆಗುವಂಥದ್ದು, ಮಕ್ಕಳಿಗೆ ಅನುಕೂಲ ಆಗುವಂಥದ್ದು, ಶಿಕ್ಷಕರಿಗೆ ಅನುಕೂಲ ಆಗುವಂಥದ್ದು, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂಥದ್ದು ಏನು ಮಾಡಿದ್ದಾರೆ ನೀವು ಹೇಳಿ ನನಗೆ. ಇವತ್ತು ತಮಿಳುನಾಡುವಲ್ಲಿ ಏನು ಹೇಳ್ತಾರವರು? ಯಾವುದೂ ಇಲ್ಲ. ಬರೀ ಹಿಂದಿಯನ್ನು ರೂಲ್ ಮಾಡೋದು, ಹಿಂದಿ ಭಾಷೆಯನ್ನು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ಭಾಷೆಯನ್ನು ಸರ್ಕಾರ ಒತ್ತಡ ಹೇಳೋದು, ಅಂದರೆ CBSE ಥರ್ಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಮಾಡೋದು, ಇದು ಅವರ ಒಂದು ಕೆಲಸ. ಯಾಕಂದರೆ ಹಿಂದಿ ಕಲ್ತ್ರಂದ್ರೆ. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಸರ್, ಈಗ ಕಾಂಗ್ರೆಸ್ ವಕ್ತಾರರು ಹೇಳೋ ಪ್ರಕಾರ ಮೋದಿಯವರು ಯಾವುದೇ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಹೋಗ್ತಾ ಇಲ್ಲ, ಭಾವನಾತ್ಮಕ ಸೆಂಟಿಮೆಂಟಲಿ ಅಲ್ಲಿ ಪಂಚೆ ಉಟ್ಕೊಂಡು ಹೋಗ್ತಾರೆ ಆ ಕಾರ್ಯಕ್ರಮಗಳಿಗೆ. ಜೊತೆಗೆ ಪಂಬನ್ ಉದ್ಘಾಟನೆ ರಾಮೇಶ್ವರಂಗೆ ಹೋದಾಗ ಅಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಹಾಕ್ತಾರೆ. ಅಂದರೆ ಭಾವನಾತ್ಮಕ ವಿಚಾರ ಇಟ್ಕೊಂಡು ಅಷ್ಟೇ ಹೋಗ್ತಾ ಇದ್ದೀರಿ, ಇದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ ಅಂತ ಅವ್ರ ಅರ್ಥ. ವರ್ಕೌಟ್ ಆಗುತ್ತೋ ಇಲ್ವೋ ಅಂಥದ್ದನ್ನು ತಮಿಳುನಾಡಿನ ಜನತೆ ನಿರ್ಧರಿಸ್ತಾರೆ. ಇವರು ಹೇಳ್ತಾರೆ ಭಾವನಾತ್ಮಕವಾಗಿ ಇವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಇವಾಗ ಪಂಚೆ ಉಡುವಂಥದ್ದು ತಮಿಳುನಾಡಿನ ಒಂದು ಸಂಸ್ಕೃತಿ, ಅದು ಕರೆಕ್ಟ್. ಆ ಸಂಸ್ಕೃತಿಯನ್ನು ಅವರು ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಒಂದು ಸಂದೇಶವನ್ನು ನಿಮ್ಮ ಥರನೇ ನಾನು ಕೂಡ ನಿಮ್ಮ ಸಂಸ್ಕೃತಿಗೆ ನಾನು ಬೆಲೆ ಕೊಡ್ತಿದ್ದೇನೆ, ಗೌರವವನ್ನು ಕೊಡ್ತಿದ್ದೆ ಅಂತ ತೋರಿಸೋದ್ರಲ್ಲಿ. ಇಲೆಕ್ಷನ್ ಟೈಮ್ ಯಾಕೆ ಅಂತ ಆ ಪಂಚೆ ಉಡುವಂಥದ್ದು ಇಲೆಕ್ಷನ್ ಟೈಮ್. ಈಗ ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಯಾಕೆ ಎಲ್ಲಕ್ಕೂ ಉತ್ತರ ಕೊಡ್ತೀನಿ. ಅದಕ್ಕಿಂತ ನೋಡಿ, ನೀವು ಇಷ್ಟೇ ಹೇಳಿದಕ್ಕೂ ನಾನೆಲ್ಲ ಉತ್ತರಬೇಕಾಗಿತ್ತು. ನೀವು ಹೇಳಿದ 4 ವರ್ಷದಿಂದ ಈ ತರ ನೀವು ಮಾತಾಡೋದಾದ್ರೆ ನಾನು ಮಾತಾಡ್ತಾ ಇರ್ತೀನಿ, ಇಬ್ರು ಮಾತಾಡಿ ಒಂದು ಗಂಟೆ ಮುಗಿಸಿ ಹೋಗೋಣ. ಉಳಿದ ಟೈಮ್ ನಲ್ಲಿ ಅದು ನೋಡಿ, ನೀವು ಹೇಳಿದ್ದೆಲ್ಲ ಅಷ್ಟು ಬರ್ಕೊಂಡಿದ್ದೀರಿ, ನೀವು ಬರ್ಕೊಳ್ಳಿ, ಆನಂತರ ಉತ್ತರ ಕೊಡಿ, ಆಯ್ತಾ? ಇದೇನು ಸರ್ವಾಧಿಕಾರದ ಡಿಬೇಟ್ ಅಲ್ಲ, ಇಲ್ಲಿ ಎಲ್ಲ ಡೆಮೊಕ್ರಾಟಿಕ್ ಡಿಬೇಟ್. ಅದರಿಂದಾಗಿ ನಿಮಗೂ ಚಾನ್ಸ್ ಸಿಗುತ್ತೆ, ನೀವು ಬರ್ಕೊಂಡು ಮಾತಾಡಿ ಸರ್. ಖಂಡಿತ ಅವಕಾಶ ಇದೆ ಸರ್, ಆಯ್ತಾ? ಪ್ರಶ್ನೆ ಮಾಡ್ಬೋದು ಸರ್, ಆಯ್ತಾ? ನಾನು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ತಮಿಳುನಾಡಿದ ಪಂಚೆ ಉಡುವಂಥದ್ದು, ಪಂಚೆ ವಿಚಾರವನ್ನು ಎತ್ತಿದ್ರು. ಪಂಚೆ ಉಡುವಂಥದ್ದು ಅಲ್ಲಿನ ಒಂದು ಜನರ ಒಂದು ಸಂಸ್ಕೃತಿ, ಅದು ಆ ಸಂಸ್ಕೃತಿಗೆ ಒಂದು ಗೌರವ ಕೊಡುವುದನ್ನು ಸಂಕೇತವಾಗಿ ಸಂದೇಶವಾಗಿ ತೋರಿಸೋದ್ರಲ್ಲಿ ಏನು ತಪ್ಪಿದೆ? ರಾಹುಲ್ ಗಾಂಧಿ ಅವರಿಗೆ ಅದು ಕಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ, ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಆಯಿತಾ? ಒಂದು. ಎರಡನೇದಾಗಿ ಇವರು ಆವಾಗಿಂದ ಹೇಳಿದರು ಭಾವನೆ ಅಂತ ಹೇಳಿದರು. ಕಾಂಗ್ರೆಸ್ನವ್ರದ್ದೇ ಒಂದು ನೋಡಿ, ಈ ಹಿಂದೆ ಕಾಂಗ್ರೆಸ್ನವರು ಹೇಳಿದರು ರಾಮ ದೇವರೇ ಅಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟರು, ಆಯಿತಾ? ಅಂದರೆ ಇವರು ಭಾವನೆಗೆ ಬೆಲೆ ಕೊಡಲ್ಲ ಅಂತ ಆಯಿತು. ಇನ್ನೂ ಅದು DMK ಅವರು ಏನು ಹೇಳ್ತಾರೆ, DMK ಕರುಣಾನಿಧಿ ಅವರು, ಅವ್ರ ಬಗ್ಗೆ ಗೌರವ ಇದೆ, ಆದರೆ ಅವ್ರೇನು ಹೇಳ್ತಾರೆ, ರಾಮ್ ಸೇತು ಇದೆಯಾ, ಅದನ್ನು ಯಾವ ಇಂಜಿನಿಯರ್ ಕಟ್ಟಿದ್ದು ಅಂತ ಕೇಳ್ತಾರೆ, ಆಯಿತಾ? ಎಷ್ಟೋ ಕೋಟಿ ಜನರ ಭಾವನಾತ್ಮಕವಾದಂಥ ಇದು. ಅದು ಕರ್ನಾಟಕದಲ್ಲಿ 4% ಮೀಸಲಾತಿಯನ್ನು ಮುಸ್ಲಿಮ್ರಿಗೆ ಕೊಡ್ತಾರೆ, ಆಯಿತಾ? 10,000 ಕೋಟಿ ಅನುದಾನವನ್ನು ಮುಸ್ಲಿಮ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಮುಸ್ಲಿಮ್ರಿಗೆ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಇವರು ಯಾರು ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ, ದೇಶದ ಸಂಪನ್ಮೂಲಗಳಲ್ಲಿ ಮೊದಲ ಅಧಿಕಾರ ಮುಸ್ಲಿಮ್ರಿಗೆ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಭಾವನಾತ್ಮಕವಾಗಿ ಇವರು ಎತ್ತಿರೋ ವಿಚಾರ ಅಲ್ವಾ? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಲ್ವಾ? ಒಂದು ಅಲ್ಲ, ಇದು ನಾನು ಅವ್ರದ್ದೇ ವಿಷಯ ಹೇಳುವಂಥದ್ದು ಅಲ್ವಾ? ಇದನ್ನು ಓಪನ್ ಆಗಿ ಹೇಳಿದ್ದಾರೆ. ಏನಂದರೆ ನೋಡಿ, ಈ ಕಾಂಗ್ರೆಸ್ ಸರ್ಕಾರ 60-65 ವರ್ಷ ಈ ದೇಶವನ್ನು ಆಳಿದೆ. ಅದರಲ್ಲಿ ಇವರು ಮಾಡಿರುವಂಥ ಒಂದಿಷ್ಟು ಹಿಸ್ಟಾರಿಕ್ ಬ್ಲಂಡರ್ಸ್ಗಳಿವೆ. ಅದೇನಂತ ಹೇಳಿದ್ರೆ, ಪಠ್ಯಪುಸ್ತಕದಲ್ಲಿ ಆಕ್ರಮಣಕಾರರನ್ನು ವಿಜೃಂಭಣೆ ಮಾಡಿರುವಂಥದ್ದು. ಅದು ಇರ್ಫಾನ್ ಹಬೀಬ್ ಹಾಗೂ ರೋಮಿಲಾ ತಾಪರ್ ಅವರ ಟೀಮ್ ಏನು ಬರೆದಿತ್ತು, ಅಲ್ಲಿ ಆಗಿರುವಂಥ ಮಿಸ್ಟೇಕ್ಗಳೇನಂತ ಹೇಳಿದರೆ, ರಾಜರಾಜ ಚೋಳ ಅಂತ ಒಂದು ಇಡೀ ಪ್ರಪಂಚಕ್ಕೆ ಅತಿ ಒಂದು ಪವರ್ಫುಲ್ ನೇವಿಯನ್ನು ಕೊಟ್ಟಂಥ ಒಬ್ಬ ರಾಜರನ್ನು ಅವ್ರ ಬಗ್ಗೆ ಎಲ್ಲಾದರೂ ಇದೆಯಾ? ಚೋಳರು ಅಂತ ಒಂದು ಪಾಠ ಇರುತ್ತೆ, ಚಿಕ್ಕದಾಗಿ ಒಂದು 4 ಲೈನ್ ಇರುತ್ತೆ, ಒಂದು ಪೇಜ್ ಇರುತ್ತೆ. ಆದರೆ ಮೊಘಲ್ ದೊರೆಗಳಿಗೆ ಅವ್ರ ಬಗ್ಗೆ 4 ಇದು ಪಾಠಗಳೇ ಇರುತ್ತೆ. ಪಾಠ 1 ಯಾರು, ಅಕ್ಬರ್. ಪಾಠ 2 ಇವರು ಅವ್ರ ಹೆಸರೇ ನೆನಪೋಗ್ಬಿಟ್ಟಿದೆ, ಆಯ್ತಾ? ಬಾಬರ್, ಆಯ್ತಾ? ಬೇಡ, ಅದು ನೆನ್ಪಿಟ್ಕೊಳ್ಳೋದು ಬೇಡ ಬಿಡಿ, ಆ ಥರ ಆಗಿಬಿಟ್ಟಿದೆ. ಆ ಎಲ್ಲ ಹಿಸ್ಟಾರಿಕಲ್ ಮಿಸ್ಟೇಕ್ಗಳನ್ನು ಸರಿ ಮಾಡುವಲ್ಲಿ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ ಶ್ರಮಿಸ್ತಾ ಇದೆ. ಹಾಗೂ ನಾವು ಭಾವನಾಜೀವಿಗಳೇ, ಭಾರತದ ಜನರು ಭಾವನಾಜೀವಿಗಳೇ, ಹಾಗೂ ನಾವು ಭಾವನೆಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೀವಿ. ಕಾಂಗ್ರೆಸ್ನವರು ಭಾವನಾಜೀವಿಗಳು ಅಲ್ವೇನೋ, ಅವರು ಕಲ್ಲು ಹೃದಯದ ಮನುಷ್ಯರಿರ್ಬೋದೇನೋ ಗೊತ್ತಿಲ್ಲ ನನಗೆ, ಆಯಿತಾ? ಆದರೆ ನಾವು ಭಾವನಾಜೀವಿಗಳು ಹಾಗೂ ಭಾವನೆಗಳಿಗೆ ಬೆಲೆಯನ್ನು ಕೊಡ್ತೇವೆ. ಹಾಗೂ ಈ ದೇಶದ ಮೂಲ ಆಕ್ರಮಣಕಾರಿ ಅಲ್ಲ, ಈ ದೇಶದ ಮೂಲ ರಾಜರುಗಳಿಗೆ ಬೆಲೆಯನ್ನು ಕೊಡ್ತೀವಿ, ಗೌರವವನ್ನು ಕೊಡ್ತೀವಿ. ಭಾವನೆಗಳ ಜೊತೆ ಚೆಲ್ಲಾಟ ಆಡಲ್ಲ, ಗೌರವವನ್ನು ಕೊಡುವಂತ ಕೆಲಸ ಮಾಡ್ತೀವಿ. ಹಾಗೂ ಹಿಸ್ಟಾರಿಕಲಿ ಏನು ಮಿಸ್ಟೇಕ್ ಆಗಿದೆ, ಆಕ್ರಮಣಕಾರರು ನಮ್ಮ ದೇಶವನ್ನ
ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು, ಆಕ್ರಮಣಕಾರರೇ ಗ್ರೇಟ್ ಅಂತ ಇವ್ರೇನು ಹೇಳ್ತಾ ಇದ್ರು, ಅದನ್ನ ನಾವು ಒಪ್ಪಲ್ಲ. ನಮ್ಮ ಮೂಲ ರಾಜರು, ನಮ್ಮ ಮೂಲ ಐತಿಹಾಸಿಕ ಪುರುಷರೇ ನಮಗೆ ಗ್ರೇಟು ಅನ್ನುವಂಥ ಭಾವನೆ ನಮಗಿದೆ. ಅದನ್ನ ಇನ್ ಮುಂದೆ ಕೂಡ ಅದನ್ನ ಮಾತಾಡ್ತಾ ಹೋಗ್ತೀವಿ. ಅದರಲ್ಲಿ ನಮಗೆ ಹೆಮ್ಮೆ ಇದೆ. ಎಸ್ ಸರ್, ಈಗ ತಮಿಳುನಾಡಲ್ಲಿ ಬಿಜೆಪಿ ಕ್ರಾಂತಿ ಮಾಡೋಕೆ ಹೊರಟಿದೆ. 26 ಚುನಾವಣೆಯಲ್ಲಿ ಶತಾಯಗತಾಯ DMKನ ಮಖಾಡೆ ಮಲಗಿಸ್ತೀವಿ ಅಂತೇಳಿ AIADMK ಮತ್ತು ಬಿಜೆಪಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದರೆ ತಂತ್ರಗಾರಿಕೆ ನಿಮ್ಗೆ ನೋಡ್ತಾ ಇದ್ರೆ ಕಾಣಿಸುತ್ತಾ? ಇಲ್ಲ, ಯಾವತ್ತೂ ಅದು ಅಲ್ಲಿ BJP ನೆಲೆ ಊರಲ್ಲ. ಯಾವ ಅಲ್ಲಿ ಗೆಲ್ಲೋದಂತರೂ ದೂರ ಮಾತಾಯಿತು. 1 ಸೀಟ್ ಗೆಲ್ಲೋದು, 2 ಸೀಟ್ ಗೆಲ್ಲೋದು ಅದು ಕಷ್ಟ ಇದೆ BJPಗೆ. ಯಾಕಂತಂದರೆ ಇವ್ರು ಹೇಳಿದಾರಲ್ಲ, ಇವರು ಭಾವನೆಗಳು BJPಯಿಂದ ಕಲಿಬೇಕಾಗಿಲ್ಲ. ತಮಿಳರು ಮೊದಲೇ ಭಾವನೆಯಿಂದ ಇದ್ದವರು. ಈಗ ಹೆಂಗೆ ಚೋಳರ ಬಗ್ಗೆ ಮಾತಾಡ್ತಾರೆ ಅಥವಾ ದ್ರಾವಿಡಿಯರ ಬಗ್ಗೆ ಮಾತಾಡ್ತಾರೆ, ಅಂದರೆ ಭಾವನೆ ಉಳ್ಳೋ ಒಂದು ಭಾಷೆಗೆ, ಅಂದರೆ ಅವ್ರು ತಮಿಳು ಇಷ್ಟು ಪ್ರೀತಿ ಮಾಡ್ತಾರಂತಂದರೆ ಆ ಭಾಷೆಯನ್ನು ನೀವು ಹೋಗಿ ಶ್ರೀಲಂಕಾಗೆ ಹೋಗಿ ತಮಿಳು ಮಾತಾಡ್ತಾರೆ, ಮಲೇಷ್ಯಾಗೆ ಹೋಗಿ ತಮಿಳು ಮಾತಾಡ್ತಾರೆ, ಸಿಂಗಾಪುರ್ಗೆ ಹೋಗಿ ತಮಿಳು ಮಾತಾಡ್ತಾರೆ, ಇಂಡೋನೇಷ್ಯಾಗೆ ಹೋದರೂ ತಮಿಳು ಮಾತಾಡ್ತಾರೆ. ನಮಗೆ ದಕ್ಷಿಣ ಕರ್ನಾಟಕದವರ ಜನಕ್ಕೆ, ನಮ್ಮ ದಕ್ಷಿಣ ಕರ್ನಾಟಕ ದಕ್ಷಿಣ ರಾಜ್ಯಗಳಿಗೆ ಭಾವನೆ ಕಲಿಯೋದು ಮೋದಿಯಿಂದ ಕಲಿಬೇಕಾಗಿಲ್ಲ. ನಮ್ಮ ಭಾವನೆ, ನಮ್ಮ ವೇಷಭೂಷಣಗಳು, ಯಾಕಂದರೆ ಅವ್ರ ಥರ ವೇಷಭೂಷಣ ಹಾಕ್ಕೊಳ್ಳಲ್ಲ ನಾವು, ಉತ್ತರ ಭಾರತ ಥರ. ನಮ್ಮ ವೇಷಭೂಷಣನೇ ಬೇರೆ, ನಮ್ಮ ಭಾವನೆಗಳೇ ಬೇರೆ. ಈ ಭಾರತ ಅನ್ನೋದು ಎಲ್ಲ ಭಾಷೆಗಳಿಂದ ಕೂಡಿದ್ದು, ಎಲ್ಲ ವೇಷಭೂಷಣಗಳಿಂದ ಕೂಡಿದ್ದು. ನಾವು BJPಯವರಿಂದ ಭಾವನೆ ಕಲಿಬೇಕಾಗಿಲ್ಲ. ಈಗ ಹೇಳ್ತಾ ಇದ್ದಾರಲ್ಲ, ಇವರು ಗಾಂಧೀಜಿಯವ್ರನ್ನ ಗುಂಡು ಹೊಡೆದವ್ರನ್ನ ಆರಾಧಿಸ್ತಾರೆ. ಸ್ವಾತಂತ್ರ್ಯ ಸಿಕ್ಕು ಇವ್ರು ಇಲ್ಲಿ ಕೂತ್ಕೊಂಡು ಇಷ್ಟು ಮಾತಾಡ್ತಾರಲ್ಲ, ಸ್ವಾತಂತ್ರ್ಯ ಕೊಡಿಸಿದ್ದೆ ಕಾಂಗ್ರೆಸ್. ಇವ್ರಿಗೆ ಗೊತ್ತಿದೆ ಅದು. ಇಲ್ಲಿ ಮಾತಾಡ್ತಾ ಇದಾರಲ್ಲ, ಕೊಟ್ಟಿದ್ದು ಕಾಂಗ್ರೆಸ್. ಆಮೇಲೆ ಇವ್ರು ಹೇಳೋದು ಭಾವನೆಗಳ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಅಲ್ಲ, ನಾನು ಹೇಳೋದು ಮೋದಿ ಈಗ ಕೂತ್ಕೊಂಡು ಮಾತಾಡಬೇಕು, ಇಲೆಕ್ಷನಿಗೆ ಬರ್ಬೇಕಂತಂದ್ರೆ ಅದನ್ನ ಸ್ವತಂತ್ರ ಕೊಟ್ಟಿದ್ದೆ ಕಾಂಗ್ರೆಸ್ಸು. ಇಲ್ಲ ಅಂತಂದರೆ ಇವರು ಮಾತಾಡೋಕ್ಕಾಗ್ತಿರಲ್ಲ, ಅವ್ರು ಮೋದಿನೂ ಮಾತಾಡೋಕ್ಕಾಗ್ತಿರಲ್ಲ. ಯಾಕಂದರೆ ಆ ಥರ ಇವರು ಬ್ರಿಟಿಷರ ಥರ ಹಿಂದಿಯನ್ನು ಜನರಲ್ಲಿ ತುಂಬೋದು, ಅಥವಾ ಚೋಳರ ಬಗ್ಗೆ ಮಾತಾಡೋದು, ದ್ರಾವಿಡರ ಬಗ್ಗೆ ಮಾತಾಡೋದು. ತಮಿಳರಿಗೆ ದ್ರಾವಿಡರ ಬಗ್ಗೆ ಗೊತ್ತಿಲ್ವಾ? ಇವ್ರೇನು ಮಾತಾಡೋದು? ಇವ್ರೇನು ಭಾವನೆ ಕಲಿಸೋದು? ಭಾವನೆಯನ್ನು ಕಲಿಸೋದಲ್ಲ, ಭಾವನೆಗಳನ್ನು ಕೆರಳಿಸಿ ಚೆಲ್ಲಾಟ ಆಡೋದು. ಈಗ ನೀವು ನೋಡಿ, ಹನುಮನ್ ಜಯಂತಿ ಮಾಡ್ತಿದ್ವಿ ನಾವು, ಪುರಾತನ ಕಾಲದಿಂದ ಹನುಮನ್ ಜಯಂತಿ ಮಾಡ್ತಿದ್ವಿ. ಈಗ ಇವರು BJP ಸರ್ಕಾರ ಬಂದ ಮೇಲೆ, BJPಯವರು ಅಧಿಕಾರಕ್ಕೆ ಬಂದ ಮೇಲೆ ಹನುಮನ್ ಜಯಂತಿಯನ್ನು ವಿಜೃಂಭಣೆಯಿಂದ ಒಂಥರ, ಅದು ಅಂದರೆ ಭಾವನೆಗಳನ್ನು ಹೆಚ್ಚಾಗಿ ನಾವು ಚಿಕ್ಕವರಿಂದ 40 ವರ್ಷದಿಂದ ಹನುಮನ್ ಜಯಂತಿ ಮಾಡ್ತೀವಿ. ಇವರಿಂದ ಕಲಿಬೇಕಾ ನಾವು ಹನುಮನ್ ಜಯಂತಿನ? ರಾಮನ ಬಗ್ಗೆ ಇವರಿಂದ ಕಲಿಬೇಕಾ? ಸಿದ್ದರಾಮಯ್ಯ ಅಂದರೆ ರಾಮನೇ ಅಂತಿದೆ ಹೆಸರು. ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ, ರಾಮ. ಇವ್ರು ರಾಮನ ಬಗ್ಗೆ ನಾವು ಇವರಿಂದ ಕಲಿಬೇಕಾ? ಅವ್ರ ಮನೆಯಲ್ಲಿ ಅವ್ರ ಹೆಸರಿಟ್ಟಿದ್ದು ಇವ್ರು ನಾವು BJPಯಿಂದ ಕಲಿಬೇಕು. ಏನಂತಂದರೆ ಇವರು ನಮ್ಮ ದೇಶ ಭಾರತ ಹಲವಾರು ಭಾಷೆ, ಹಲವಾರು ಜಾತಿಗಳು. ಈಗ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಮಾಡಬಾರ್ದು. ಯಾಕಂದರೆ ಎಲ್ಲ ಭಾಷೆಗಳಿಂದ, ಎಲ್ಲ ಜಾತಿಗಳಿಂದ ಕೂಡಿರೋದು ಭಾರತ ದೇಶ. ಭಾರತ ದೇಶಕ್ಕೆ ಅದರದೇ ಆದ ಒಂದು ಸಂಸ್ಕೃತಿ ಇದೆ, ಅದು ಭಾರತೀಯ ಅಂಥೇಳಿ. ಆ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಯೋದು ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಬೇರೆ ಇವರು ಬೇರೆ ಒಡೆದಾಳೋ ನೀತಿ ಇವ್ರದ್ದೇನಿಲ್ಲ. ವೋಟ್ ಬ್ಯಾಂಕ್ ಸಲುವಾಗಿ ಹೊಡಿತಾರೆ, ನಾವು ಅದನ್ನೆಲ್ಲ ಕೂಡಿಸ್ಕೋಬೇಕಂತೀವಿ. ಯಾಕಂದರೆ ಇವತ್ತು ಏನೇ ಒಂದು ಸವಲತ್ತುಗಳನ್ನು ಕೊಟ್ಟಿರ್ತಾರಲ್ಲ, ಮುಸ್ಲಿಮ್ಸ್ ನೀವು ಬೇಕಾದಷ್ಟು ನೋಡಿ, ಸೈಕಲ್ ಅಂಗಡಿ ಇಟ್ಕೊಂಡಿರ್ತಾರೆ, ಪಂಚರ್ ಅಂಗಡಿ ಇಟ್ಕೊಂಡಿರ್ತಾರೆ, ದೊಡ್ಡ ಜಮೀನ್ದಾರಲ್ಲ ಅವರು ಮುಸ್ಲಿಮ್ಸು. ನೀವು ಬೇಕಂದ್ರೆ ನೋಡಿ, ಬೇಕಾದಷ್ಟು ಜನನ ನೀವು ನೋಡಿ, ಭಾಳ ಕಡಿಮೆ ಅಲ್ಪರು, ಏನಂದರೆ ಮೇಲೆ ಬಂದವರು. ಅದಕ್ಕೆ ಅವರಿಗೆ ರಿಸರ್ವೇಷನ್ ಜಾಸ್ತಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ. ಇವರು ಹೇಳೋದಂಗೆ ಬ್ರಾಹ್ಮಣರಿಗೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ರಿಸರ್ವೇಷನ್ನು, ಅದನ್ನು ಮಾತಾಡಲಿ. ಯಾಕೆ ಮಾತಾಡೋಲ್ಲ ಇವರು? ಆಲ್ ಇಂಡಿಯಾ ಲೆವೆಲಲ್ಲಿ ಎಷ್ಟು ಜನಕ್ಕೆ ಮಾಡಿದ್ದಾರೆ ರಿಸರ್ವೇಷನು? ಹೈಯೆಸ್ಟ್ ನೀವು ಪಾರ್ಲಿಮೆಂಟಲ್ಲಿ ಅಥವಾ ಹೈಯರ್ ಸೆಕ್ರೆಟರಿ ಲೆವೆಲ್ ನೋಡಿದರೆ ಹೆಚ್ಚಿಗೆ ಬ್ರಾಹ್ಮಿನ್ಸ್ ಇದ್ದಾರೆ IAS ಆಫೀಸರ್. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಎಸ್ ಸರ್, ಖಂಡಿತ ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಸರ್. ಈಗ 2014 ನಂತರ, ಅಂದರೆ ಪ್ರಧಾನಿ ಮೋದಿ ಅವರು ಅಧಿಕಾರ ವಹಿಸಿಕೊಂಡಾದ ಮೇಲೆ 41 ಬಾರಿ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದಾರೆ. ಅದು ರಾಜಕೀಯ ಕಾರ್ಯಕ್ರಮ ಒಂದು 18 ಆಗಿದೆ, ನಾನು ಓದಿಕೊಂಡು ಬಂದಿದ್ದೇನೆ. ಸೊ ಓಕೆ, ರಾಜಕೀಯವಾಗಿ ನಾವು ಮಾತಾಡೋದಾದರೆ ಏನು ಬದಲಾವಣೆಗಳಾಗಿದೆ ಸರ್? ಈಗ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ಸ್ಥಳೀಯ ಪಕ್ಷಗಳು ನೀಡ್ತಾರೆ. ಬಟ್ BJP ವೋಟ್ ಪರ್ಸೆಂಟ್ ನೋಡ್ತಾರೆ, ಬದಲಾವಣೆ ಆಗಿದೆ. ನಿಮ್ಗೆ ಚೇಂಜಸ್ ಕಾಣಿಸ್ತಾ ಇದೆಯಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು 1-2 ಪಾಯಿಂಟ್ ಹೇಳ್ಬಿಡ್ತೀನಿ. ಇವರು ಗಾಂಧೀಜಿಯನ್ನು ಕೊಂದವರು ಅಂತ ಹೇಳಿದರು, ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ. ಯಾಕಂದರೆ ಇವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ. ಇವರದೇ ಪಕ್ಷದ ಪ್ರಧಾನಮಂತ್ರಿ ಆಗಿರುವಂಥ ಇಂದಿರಾ ಗಾಂಧಿಯವರು ಒಂದು ಕಪೂರ್ ಕಮಿಷನ್ ಅಂತ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಕಪೂರ್ ಕಮಿಷನ್ನು ಏನು ರಿಪೋರ್ಟ್ ಕೊಡುತ್ತೆ, ಇದರಲ್ಲಿ RSS ಇರ್ಬೋದು, BJP ಅವ್ರದ್ದು ಇವರೇನು ಇದು ಮಾಡ್ತಾರಲ್ಲ, ಇವರ ಯಾರದ್ದು ಪಾತ್ರ ಇಲ್ಲ, ಅದಕ್ಕೆ ಸಾಕ್ಷಿ ಸಿಕ್ಕಿಲ್ಲ. ಅದರಿಂದಾಗಿ ಇವ್ರು ಯಾರೂ ಇದರಲ್ಲಿ
ಪಾತ್ರ ಇದೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಇದಿಲ್ಲ, ಒಂದು ಎಳ್ಳಷ್ಟು ಸಾಕ್ಷಿ ಇಲ್ಲ ಅಂತ ಹೇಳುವಂಥದ್ದನ್ನು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಕಪೂರ್ ಕಮಿಷನ್ ಅಂತ ಇಂದಿರಾ ಗಾಂಧಿಯವರೇ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು, ಅವರೇ ಕೊಟ್ಟಿರುವಂಥ ವರದಿ. ಆದ್ರಿಂದಾಗಿ ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಇದನ್ನು ಹೇಳಬಾರ್ದು. ಇಲ್ಲ, ಒಂದು ಇಂದಿರಾ ಗಾಂಧಿಯವರು ಮಾಡಿರೋದೇ ತಪ್ಪು, ಕಪೂರ್ ಕಮಿಷನ್ ಮಾಡಿರೋದೇ ತಪ್ಪು ಅನ್ನುವಂಥದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ನೀವು ಕೇಳಿರುವಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಅಷ್ಟು ಸಲ ಹೋಗಿದ್ದಾರೆ, ಆದರೆ ಅಲ್ಲಿ ಇಂಪ್ಯಾಕ್ಟ್ ಏನಾಗಿದೆ ಅನ್ನುವಂಥದ್ದು ಕೇಳ್ತಿದ್ದಾರೆ. ಸರ್, ನಾನು 2014ರಲ್ಲಿ ಈ ದೇಶದಲ್ಲಿ ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕಾ ಅಂತ ಒಂದು ಪ್ರಶ್ನೆಯನ್ನು ಹಾಕಲಾಗುತ್ತೆ. ಅತಿ ಹೆಚ್ಚು ಜನ ಹೌದು ದೇಶದ ಪ್ರಧಾನಮಂತ್ರಿ ಆಗಲಿ ಅಂದ ಮೋದಿಯವರು ಅಂತ ಹೇಳಿರುವಂಥದ್ದು ಯಾರು ಗೊತ್ತಾ? ತಮಿಳ್ನಾಡವರು. ಆದರೆ ನಮಗೆ ಲೋಕಸಭೆಯಲ್ಲಿ ಒಂದೇ ಒಂದು ಸೀಟು ಬಂದಿಲ್ಲ. ಅಷ್ಟೇ ಇಲ್ಲ, ಸಕ್ಸಸಿವ್ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಅಲ್ಲೂ ಕೂಡ ನಾವು ಜಾಸ್ತಿ ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ, ಆಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಆ ತಮಿಳ್ನಾಡಲ್ಲಿ ಸಂಘಟನೆ ಇಲ್ಲ, BJPಯ ಸಂಘಟನೆ ಇಲ್ಲದ ಕಾರಣವಾಗಿ ನಾವು ಅಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರೋಕ್ಕಾಗಿಲ್ಲ. ಆದರೆ ನಾವಲ್ಲೇ ನಿಂತಿಲ್ಲ, ನಾವು ಪ್ರಯತ್ನವನ್ನು ನಾವು ಆ್ಯಕ್ಚುಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಲೋಗನ್ ಇಟ್ಕೊಂಡು ಮುಂದೆ ಹೋಗ್ತೀವಿ. ನಾವು ಹೇಳೋದು ಸಂಘಟನ್ ಅವ್ರ ಶಾಸನ್ ಅಂತ. ಸಂಘಟನೆ ಅಂತ ಹೇಳಿದರೆ ನಾವು 24 hours ನಮ್ಮ ಸಂಘಟನೆಯನ್ನು ಆ್ಯಕ್ಟಿವ್ ಇಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಇಟ್ ಈಸ್ ನಾಟ್ ಲೈಕ್ ಇವತ್ತು ಚುನಾವಣೆ ಬಂತು, ಚುನಾವಣೆಗೋಸ್ಕರ ಕೆಲಸ ಮಾಡಬೇಕು, ಅಲ್ಲ. 24 hours ನಮ್ಮ ಸಂಘಟನೆಯನ್ನು ಚಾಲನೆ ಇಟ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಅದಾದ ನಂತರ ಶಾಸನ್ ಅಂದರೆ ಯಾವಾಗ ನಮಗೆ ಅಧಿಕಾರ ಸಿಗುತ್ತೆ, ಉತ್ತಮವಾದಂಥ ಅಭಿವೃದ್ಧಿಯನ್ನು ಕೊಡುವ ಮೂಲಕ ಶಾಸನ್ ಅದನ್ನು ಮಾಡ್ತೀವಿ. ಹಾಗೆಯೇ ತಮಿಳ್ನಾಡಲ್ಲಿ ಕೂಡ ನಮಗೆ ಅಧಿಕಾರ ಸಿಕ್ಕಿಲ್ಲ, ಆದರೆ ಸಂಘಟನೆಯನ್ನು ನಾವು ಏನೇನು ಮಾಡ್ಬೋದು ಆ ಥರದಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಿದ್ದೀವಿ. ಅಣ್ಣಾಮಲೈ ಅವರನ್ನು ತಂದಿದ್ದಿರ್ಬೋದು, ಹಲವಾರು ಸಂಘಟನಾತ್ಮಕ ಕಾರ್ಯಕ್ರಮವನ್ನು ಮಾಡಿದ್ದಿರ್ಬೋದು. ಹಾಗೆ ಸಂಘಟನೆಯನ್ನ ಉತ್ತಮವಾಗಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಇಳಿಸ್ಬಿಟ್ರೆ ನೀವು ಪಳನಿಸ್ವಾಮಿ ಅವರಿಗೆ ಮಣೆ ಹಾಕಿಲ್ಲಿ. ಅದರ ಒಂದು ರಿಸಲ್ಟ್ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ನಮಗೆ ಅದಕ್ಕೆ ಹಿಂದೆ ನಮಗೆ 1% 2% ವೋಟ್ ಶೇರ್ ಸಿಕ್ತಿರುವಂಥದ್ದು ಜಾಸ್ತಿ ಆಗಿದೆ. 11% 12% ವೋಟ್ ಶೇರಿಂಗ್ ಬಂದಿದೆ. ಇಟ್ ಇಸ್ ನಾಟ್ ಅ ಜೋಕ್. 1-2ರಿಂದ 11% ಅಲ್ವಾ ವೋಟ್ ಶೇರ್ ಬಂದಿರುವಂಥದ್ದು. ಇಟ್ ಇಸ್ ನಾಟ್ ಅ ಸ್ಮಾಲ್ ಜೋಕ್. ಅಷ್ಟೇ ಅಲ್ಲ, ನಮ್ಮ 3 MLAಗಳಲ್ಲಿ ಗೆದ್ದಿದ್ದಾರೆ. 4 ಜನ ಇದ್ದಾರೆ MLAಗಳು ಗೆದ್ದಿದ್ದಾರೆ. ಒಂದಾನೊಂದು ಕಾಲದಲ್ಲಿ ನಾವು 1 ಗೆಲ್ತಾ ಇರಲಿಲ್ಲ, ಇವಾಗ 4 ಜನ MLA ಇದ್ದಾರೆ. ಹಾಗೇನೆ ನಾವು ಸಂಘಟನೆ ಮಾಡ್ತಾ ಪರಿಶ್ರಮವನ್ನು ಹಾಕ್ತೀವಿ. ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಲ್ಲೂ ಕೂಡ ಬೇರು ಬಿಡುವುದು ಗ್ಯಾರಂಟಿ ಹಾಗೂ ಅಧಿಕಾರಕ್ಕೆ ಬರುವುದು ಗ್ಯಾರಂಟಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಎಸ್ ಸರ್. ಈಗ ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಅಷ್ಟೇ. ತಮಿಳುನಾಡಿನ ರಾಜಕಾರಣ ಅಂತ ಬಂದಾಗ ನೀವು ಕೂಡ DMK ಜೊತೆ ಹೋಗ್ತಾ ಇದ್ದೀರಿ. ಬಟ್ ನಿಮ್ಮ ಸಾಧನೆಗಳಂತ ಬಂದಾಗ ತಮಿಳುನಾಡಿಗೆ ಏನಂತ ಕೇಳ್ತಾರೆ ಸಹಜವಾಗಿನೇ. ಅಲ್ಲ, ಈಗ ಹೇಳ್ತೀನಿ ಕೇಳಿ. ಸಾಧನೆ ಅಂದರೆ ಈಗ ನೀವು ಡೆವಲಪ್ಮೆಂಟ್ ವೈಸ್ ಅಂದ್ಕೊಳ್ಳಿ. IIT ಮೆಡ್ರಾಸ್ ಅಂದರೆ ತಂತ್ರಜ್ಞಾನದ ಒಂದು ದೊಡ್ಡ ಕಾಲೇಜ್. IIT ಮೆಡ್ರಾಸ್ ಕಟ್ಟಿದ್ದೇ ಕಾಂಗ್ರೆಸ್ಗರು. IIM ಕಾಲೇಜ್ ಆಫ್ ಮೆಡ್ರಾಸ್ ಕಟ್ಟಿದವರೇ ಕಾಂಗ್ರೆಸ್ದವರು. ಈಗ ಏನಾಗಿದೆ ಅಂತಂದರೆ BJPದವರು ಹೆಂಗಂತಂದರೆ 50 ವರ್ಷದಿಂದ 70 ವರ್ಷದಿಂದ ಕಾಂಗ್ರೆಸ್ದವ್ರು ಏನ್ ಮಾಡಿದ್ರಿ ಅಂತ ಹೇಳೋದು ಕೇಳಿ. ಅಲ್ಲ, ನಾ ಹೇಳೋದು ಒಂದು ಸ್ವಲ್ಪ ಕೇಳ್ಕೊಳ್ರಿ. ನಾನು ಹೇಳೋದು ಕೇಳಿ. ಈಗ ತಂದೆ ತಾಯಿ ಮಗುಗೆ ಓದಿಸ್ತಾರೆ, ಸ್ಕೂಲಿಗೆ ಹೋಗಿ ಕಷ್ಟಪಟ್ಟು ಮನೆ ಕಟ್ತಾರೆ, ಎಲ್ಲ ಮಾಡ್ತಾರೆ. ಮನೆ ಕಟ್ಟಿದ ಮೇಲೆ ಇವ್ರ ಮನೆಯಲ್ಲಿ ಬಂದು ಮಗು ಕೂತ್ಕೊಂಡು ನೀ ಏನು ಮಾಡಿದೆಯಪ್ಪ, ಹಾಗೆ ಇವ್ರು ಏನೈತಂದ್ರೆ ಡ್ಯಾಮ್ ಕಟ್ಟಿದ್ದು ಕಾಂಗ್ರೆಸ್ದವರು, IITಗಳನ್ನು ಕಟ್ಟಿದ್ದು ಕಾಂಗ್ರೆಸ್ದವರು, IIMಗಳನ್ನು ಕಟ್ಟಿದ್ದು ಕಾಂಗ್ರೆಸ್ದವರು, ಈ ರೋಡ್ಗಳು ಏನು ಬೀದಿಯಲ್ಲಿ ಅಡ್ಡಾಡ್ತೇವೆ ಅದನ್ನ ಕಟ್ಟಿದ್ರು ಕಾಂಗ್ರೆಸ್ದವರು. ಅಷ್ಟೆಲ್ಲ ಅಭಿವೃದ್ಧಿ ಹೇಳ್ತೀನಿ ಕೇಳಿ. ಈಗ ಇಷ್ಟೆಲ್ಲ ಮಾಡಿಬಿಟ್ಟು ಈಗ ಏನು ಮಾಡಿದಿರಿ ಅಂತಂದ್ರೆ, ನಾವು ಹೆಂಗಾಗತ್ತಂದ್ರೆ ತಂದೆ ತಾಯಿಗೆ ವಯಸ್ಸಾದಾಗ ಏನಪ್ಪ ಮಗ ಏನ್ ಮಾಡಿದ ಅಂತ ಕೇಳ್ತಾರಲ್ಲ, ಆ ಪರಿಸ್ಥಿತಿ ಅಲ್ಲ ನಾ ಹೇಳೋದು ಜನ ಅಲ್ಲ, ಕರ್ನಾಟಕ. ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ. ತಮಿಳ್ನಾಡಲ್ಲೂ ಅದೇ ಆಗುತ್ತೆ. ನಿಮ್ ಪರಿಸ್ಥಿತಿ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ
ಈಗ ನೋಡಿ, ನಾನು ಒಂದು ವಿಚಾರ ಹೇಳ್ತೀನಿ. ಕರ್ನಾಟಕಕ್ಕೆ ಬರೋದಾದರೆ, ತಮಿಳುನಾಡು ಜೊತೆ ಕರ್ನಾಟಕಕ್ಕೆ ಬರೋದಾದರೆ 28ರಲ್ಲಿ 17 MP ಗಳು BJP-ದವರಿದ್ದಾರೆ. ಈಗ ಸಣ್ಣ ಒಂದು ಕಳಸಾ ಬಂಡೂರಿ ಯೋಜನೆ ತಗೊಳ್ಳೋಣ, ಉತ್ತರ ಕರ್ನಾಟಕದ. ಅಲ್ಲ ಹೇಳ್ತೀನಿ ಕೇಳಿ. ಆದ್ರೆ ಹೇಳ್ತೀನಿ ಕೇಳಿ, ಒಂದು ದಿನಾನೂ ಮಾತಾಡಲ್ಲ. ಫೈಲ್ ಇವರು ಡೆವಲಪ್ಮೆಂಟ್ ಬರೀ ಭಾವನೆಗಳನ್ನು ಮಾತಾಡೋದು, ಇವ್ ಚೋಳನ್ ಬಗ್ಗೆ ಮಾತಾಡೋದು, ರಾಜೇಂದ್ರ ಚೋಳನ್ ಬಗ್ಗೆ ಮಾತಾಡೋದು, ಅಲ್ಲ ಹಿಂದುತ್ವ ಬಗ್ಗೆ ಮಾತಾಡೋದು, ದೇಶವನ್ನ ಒಡೆದಾಳದೆ ಇವರು ಒಡೆದಾಳದೆ. ಬ್ರಿಟಿಷರು ಬಿಟ್ರೆ ನೆಕ್ಸ್ಟ್ ಇವರೇ BJP-ದವರೇ ದೇಶವನ್ನ ಒಡೆಯೋದು ಬಿಟ್ರೆ BJP-ದವರು. ನಾವೆಲ್ಲ ಒಂದಂತೇವೆ. ಎಷ್ಟು ಅನುದಾನ ಬಂದಿದೆ ಉತ್ತರ ಭಾರತಕ್ಕೆ, ದಕ್ಷಿಣ ಭಾರತಕ್ಕೆ ಎಷ್ಟು ಅನುದಾನ ಬಂದಿದೆ? ಇವತ್ತಿಗೆ 9,062 ಕೋಟಿ GST ಬರಬೇಕು ತಮಿಳುನಾಡಿಗೆ. 9,062 ಕೋಟಿ. ನಮ್ಮ ಕರ್ನಾಟಕಕ್ಕೆ 4,000 ಕೋಟಿ ಬರಬೇಕು GST. ಇವ್ರು ಮಾತಾಡ್ತಾರೆ, ಏನು ಮಾತಾಡಕ್ ಬರುತ್ತಂತ ಮಾತಾಡೋದಲ್ಲ. ಬಾಕಿ ವರ್ಷ ಬಂದಿರುವಂತ 3.5 ಲಕ್ಷ ಕೋಟಿ ಅನುದಾನ ಅಲ್ಲ. ಹೇಳ್ತೀನಿ ಕೇಳಿ, 4 ಲಕ್ಷ ಮಾತಾಡ್ತಾರಲ್ಲ, 4 ಲಕ್ಷ ಕೋಟಿ ಕಾಮಗಾರಿಗಳು ನಡೀತಾ ಇವೆ. ನೀವೇನ್ ಮಾಡಿದ್ರಿ ಹೇಳಿ? ನೀವು ಹೇಳ್ಕೋಬೇಕಷ್ಟೇ. ಈಗ ನೋಡಿ, ಅವರು ಮೆಟ್ರೋ ಅಲ್ಲ, ತಮಿಳುನಾಡದವರು ಸ್ಟಾಲಿನ್ ಕೇಳ್ತಾರೆ ಮೆಟ್ರೋ 50-50 ಮಾಡಿ. ಎಲ್ಲಿ ಕೊಯಂಬತ್ತೂರು ಅನುದಾನ ಕಾಂಗ್ರೆಸ್ ಇದ್ದಾಗ 52% ನಾವು ಕೊಡ್ತಾ ಇದೀವಿ, 52 ಜಾಸ್ತಿ ನಾವು. ಅಲ್ಲ, ನಾ ಹೇಳೋದು ಒಂದು ವಿಚಾರ. ಎಷ್ಟು ಬುಲೆಟ್ ಟ್ರೈನ್ ಆಯ್ತಾ, ಅಹಮದಾಬಾದ್ ಟು ಮುಂಬೈ ಯಾಕೆ ಬೆಂಗಳೂರು ಟು ಚೆನ್ನೈ ಮಾಡಬಾರ್ದು? ಆಯ್ತಾ, IIM ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನೋದು ಒಂದು ಪ್ರತಿಷ್ಠಿತ ಆಸ್ಪತ್ರೆ. ಎಷ್ಟು ಆಸ್ಪತ್ರೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ ಆಸ್ಪತ್ರೆ ಕೊಟ್ಟಿದಾರ IIM? ನಾ ಹೇಳೋದು ಇವ್ರು ಹೇಳ್ತಾರೆ. ಅಲ್ಲ, ನಾ ಹೇಳೋದು ಏನ್ ಕೊಟ್ಟಿದ್ದಾರೆ ಅಲ್ಲ ಹೇಳ್ತಾರೆ, ಅನುದಾನ ಕೊಟ್ಟಿದ್ದು ಯಾರಿಗೂ ಕಣ್ಣಿಗೂ ಕಾಣಲ್ಲ, ನೋಡಕ್ಕೂ ಆಗಲ್ಲ. ಜಾಸ್ತಿ ನಾವು ಕಟ್ಟಿದ್ದೀವಿ ನೋಡಿ. ಏರ್ಪೋರ್ಟ್ ಏರ್ಪೋರ್ಟ್ಗಳು 60 ವರ್ಷದಲ್ಲಿ ಕಟ್ಟಿರೋಕ್ಕಿಂತ ಜಾಸ್ತಿ 10-11 ವರ್ಷದಲ್ಲಿ ಕಟ್ಟಿದ್ದೀವಿ ಸರ್. ಸರ್, ಈಗ 2014ರಲ್ಲಿ ಕನೆಕ್ಷನ್ ಇರಲಿಲ್ಲ ಸರ್. ಗ್ಯಾರಂಟಿ ಬಗ್ಗೆ ಇಷ್ಟೊಂದು ಮಾತಾಡ್ತಾರೆ. ಇವರೇ BJP-ದವರು ಉತ್ತರ ಭಾರತದಲ್ಲಿ ಗ್ಯಾರಂಟಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನಿಮ್ಗೆ ಹೇಳಿದ್ರ ಸ್ಟೇಟ್ ಅಲ್ಲ, ಇವ್ರು ಏನ್ ಗೊತ್ತಾ, ಕಾಪಿ ಮಾಡೋದು, ಹೇಳೋದು, ಅದನ್ನ ಬಟ್ಟೆ ಅಲ್ಲ, ಬಟ್ಟೆ ಹಾಕೊಂಡ್ಬಿಟ್ಟು ಸ್ವಾಗತ ಮಾಡ್ತೀವಿ, ಅಲ್ಲ ಹೇಳೋದು. ಈಗ ಹಾಕೊಂಡ್ ಬಂದಿದ್ರಲ್ಲ BJP-ದು, ತೋರ್ಸೋದು ಇವ್ರ ಕೆಲಸ. ನಮ್ದು ಹಂಗಲ್ಲ. ಸಂಸ್ಕೃತಿ ಭಾಷೆ ಭಾವನೆಗಳು ಮನೆಯಲ್ಲಿ ಹೊರಗಡೆ ಇರಬಾರ್ದು. ಇದು ಪ್ರಜಾಪ್ರಭುತ್ವ, ಯಾವ ನೆಹರು ಫ್ಯಾಮಿಲಿದು ರಾಜ ಆಡಳಿತ ಅಲ್ಲ. ಅದಕ್ಕೆ BJP-ದವರು ಅದಕ್ಕೆ ಆ ಯೋಗ್ಯನೂ ಇಲ್ಲ. ಸರ್, ಈಗ ರಾಷ್ಟ್ರೀಯವಾದ ಜೊತೆಗೆ ಚೋಳ ಸಂಸ್ಕೃತಿ ಅದು ಮ್ಯಾಜಿಕ್ ಮಾಡಕ್ ಆಗೋದಿಲ್ವ ಅಂತೀರ? ಹಾಗಾದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ಹೇಳ ನಿಮಗೆ ಏನಂತಂದ್ರೆ, ಇವರು ಹಳೆ ಯಾವ್ದೋ ಒಂದು ವಿಚಾರ ಇಟ್ಕೊಂಡು ಇನ್ನೊಂದು ಏನಂತ ಸಂಸ್ಕೃತಿ ಇದೆ, ನಮ್ಮ ದೇಶದ ಸಂಸ್ಕೃತಿ ಇದೆ, ಭಾಷೆಗೆ ವ್ಯಾಲ್ಯೂ ಇದೆ. ಆದ್ರೆ ಹಳೆ ವಿಚಾರಗಳು ಇಟ್ಕೊಂಡು ವೇಷಭೂಷಣ ಹಾಕೋದಾಗಲ್ಲ. ಇವ್ರು ಹೇಳ್ತಾರೆ ಭಾವನೆಯನ್ನ ಇವರಿಂದ ಚೋಳರ ಬಗ್ಗೆ, ಅಲ್ಲಿ ದೇವಸ್ಥಾನದ ಬಗ್ಗೆ ತಮಿಳರಿಗೆ ಎಲ್ಲರಿಗಿಂತ ಹೆಚ್ಚು ಗೊತ್ತಿದೆ. BJP-ದವ್ರ ಕಡೆಯಿಂದ ಕಲಿಬೇಕಾಗಿಲ್ಲ ಅವರು. ಸಂಸ್ಕೃತಿಯನ್ನ, ಭಾಷೆ ಬಗ್ಗೆ, ದೇವಸ್ಥಾನದ ಬಗ್ಗೆ. ಈಗ ಮಧುರೈ ಮೀನಾಕ್ಷಿ ದೇವಸ್ಥಾನ, ಇವಕ್ಕೆಲ್ಲ ಸಾಕಷ್ಟು ಅದು ಸಂಸ್ಕೃತಿ ಇದೆ. ಅವರ ಒಂದು ಪೂಜೆ ಪುನಸ್ಕಾರ, ಅದರಲ್ಲಿ ಸಾಕಷ್ಟು ಸಂಸ್ಕೃತಿ ಇದೆ. ಇವ್ರ ಕಡೆಯಿಂದ BJP-ಯವರಿಂದ ಅಥವಾ ಮೋದಿ ಅವರಿಂದ ಕಲಿಬೇಕಾಗಿಲ್ಲ. ಅದರಿಂದನೇ ಇಲೆಕ್ಷನ್ ಗೆಲ್ತಾರೆ ಅಂತಂದ್ರೆ ತಪ್ಪು. ಇನ್ನು ನಾ ಏನ್ ಹೇಳ್ತೀನಿ ಕೇಳಿ, ಅವ್ರು ಗೆಲ್ಬೇಕಂತಂದ್ರೆ ಅವ್ರು ಗೆಲ್ಬೇಕಂತಂದ್ರೆ ಹೇಳ್ತೀನಿ ಕೇಳಿ, ಅದನ್ನು ಬಿಡಬೇಕು, ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕ್ಬೇಕು. ಈಗ ಕೊಯಂಬತ್ತೂರು, ಮಧುರೈ ಮೆಟ್ರೋ ಕೇಳ್ತಾರೆ 50-50% ಕೋಟಿ ಅಲ್ಲ 50-50% ಇಲೆಕ್ಷನ್ ಹಿಂದಿನ ವರ್ಷ ಬಿಡ್ತಾ ಇದ್ದಾರೆ. ಇನ್ನೂ ಒಂದು ವರ್ಷ ಜನಕ್ಕೆ ಏನ್ ತೋರಿಸೋದು? ಇಲೆಕ್ಷನ್ ಇರೋ 1 ತಿಂಗಳು 2 ತಿಂಗಳು ಇಷ್ಟು ವರ್ಷ ಏನ್ ಮಾಡಿದ್ರಿ ನೀವು? ಇಷ್ಟು ವರ್ಷ ಏನ್ ಮಾಡಿದ್ರಿ ತಮಿಳುನಾಡಿಗೆ? ಕಾಂಗ್ರೆಸ್ನವರು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾರೆ. ಅಲ್ಲ ಡಿಸ್ಟರ್ಬ್ ಆಗಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಹೇಳ್ತೀನಿ ಕೇಳಿ, ಇಷ್ಟು ವರ್ಷ
ವರ್ಷ DMK 4-5 ಅವ್ರಿಗೂ ಭಯ start ಆಗ್ಬಿಟ್ಟಿದೆ. ಅಲ್ಲಲ್ಲ 4-5 ವರ್ಷ ಯಾಕೆ ಬಿಡುಗಡೆ ಮಾಡಲಿಲ್ಲ? ಈಗಲೇ ಇಲೆಕ್ಷನ್ ಆಗಿದೆ, ನಿಮಗೆ ಗೊತ್ತಿಲ್ಲ. ಈ ಹಿಂದೆ 2 ವರ್ಷದ ಹಿಂದೆ ಕೂಡ ಹೋಗಿದ್ದಾರೆ. ಹೇಳೋದು ಎಲ್ಲಿ ಬಿಡುಗಡೆ ಕೋಟಿ ಆವಾಗ್ಲೂ ಮಾಡಿದ್ದಾರೆ. ಸುಮ್ಮನೆ ನೀವು ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾನು ಹೇಳಿದಲ್ಲ ರೀ, ಚೆಕ್ ಮಾಡಿ ನೋಡಿ ಒಂದ್ಸಲ. ನೋಡಿ ಇವತ್ತು ನೋಡಿ ಇಷ್ಟೊಂದು ಜನ ಇಷ್ಟೊಂದು ಎಲ್ಲ ಇದೆ ನಮ್ಮ ರಾಜ್ಯದಲ್ಲೇ. ಯಾಕೆ ಒಬ್ರು ಕಳಸಾ ಬಂಡ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ? ನಿಮ್ಮ ಹನುಮನ್ ಜಯಂತಿ, 9 ಜನ ರಾಮನ ಜಯಂತಿ ಬಗ್ಗೆ ಮಾತಾಡ್ತಾರೆ. 9 ಜನ ಹನುಮನ್ ಜಯಂತಿ, ರಾಮನ್ ಜಯಂತಿ ಮನೆಯಲ್ಲಿ ಮಾಡಬೇಕು, ಮನೆಯಲ್ಲಿ ಇರಬೇಕು. ರಾಜ್ಯಸಭಾ ಇದ್ದಾರೆ. ಹೇಳ್ತೇನೆ ಕೇಳಿ, ನಾ ಹೇಳೋದು ನಮ್ಮ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. 60 ವರ್ಷ ಅಧಿಕಾರದಲ್ಲಿ ಒಬ್ಬರಾದ್ರು ಮಂತ್ರಿಗಳು, ಒಬ್ಬರಾದ್ರು ಎಂಪಿಗಳು 60 ವರ್ಷ ನೀವು ಇದ್ರಲ್ಲ, ನಾವು ಬಂದು 11 ವರ್ಷ ಆಯ್ತು ಅಷ್ಟೇ ಸರ್. ಎಲ್ಲವನ್ನೂ ಮಾಡ್ತೇವೆ. ಅಲ್ಲ ಸರ್, ಈಗ ನೀರಿನ ಬಗ್ಗೆ ವಿಚಾರ ಚೋಳ ಬಂದಾಗ. ಸಂಸ್ಕೃತಿ ಈಗ ಏನಿದೆ ಅದನ್ನ ಬಿಟ್ಟು ನೀವು ತಮಿಳರ ಅಸ್ಮಿತೆ, ತಮಿಳರ ಸಂಸ್ಕೃತಿ, ಅವರ ಸಂಪ್ರದಾಯ, ಅದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಅಥವಾ ಅದನ್ನು ಪ್ರೀತಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ನೀವು ಏಕಾಏಕಿ ಚೋಳ ಅದು ಹಿಂದೆ ಹಿಸ್ಟ್ರಿಗೆನ್ನ ಕೆದಕಿ ನಮ್ಮೂರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ. ಒಳ್ಳೆ ಪ್ರಶ್ನೆ ಕೇಳಿದ್ರ ನೀವು. ಇದಕ್ಕಿಂತ ಹಿಂದೆ ನರೇಂದ್ರ ಮೋದಿ ಅವರು ತಿರುಕ್ಕುರಳ್ ಅದನ್ನ ನಾನು ಓದಿದ್ದೀನಿ ಅಂತ ಹೇಳಿ ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ನಂತರ ತಿರುವಳ್ಳುವರ ಒಂದು ಸ್ಟ್ಯಾಚ್ಯೂವನ್ನ ಮಾಡಿದ್ರು, ಆಯ್ತಾ. ಆನಂತರ ಹಲವಾರು ಇದೆ. ತಮಿಳಲ್ಲಿ ಅದೇನೋ ಇವತ್ತು ಏನು ಪಾಂಡುಲಿಪಿ ಅಂತ ಏನೋ ಇದೆಯಲ್ವಾ, ಅದರದ್ದು ಅಂದ್ರೆ ಅದನ್ನ ರಿಸರ್ಚ್ ಮಾಡಿ ಡಿಜಿಟಲೈಸ್ ಮಾಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಸರ್. ಆದ್ರಿಂದಾಗಿ ನಾವು ಎಲ್ಲೂ ಕೂಡ ಎಲ್ಲ ರಾಜ್ಯಗಳಿಗೂ ಆಯಾಯ ಸಂಸ್ಕೃತಿಗೆ ಬೆಲೆ ಕೊಟ್ಟು ಅದನ್ನ ತಿಳ್ಕೊಂಡು ಆನಂತರ ಅಭಿವೃದ್ಧಿಯನ್ನು ಪ್ಯಾರಲಲ್ ಆಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿದ್ದೀವಿ. ಇವಾಗ ತಮಿಳುನಾಡಲ್ಲೂ ಕೂಡ ಅದನ್ನೇ ಮಾಡ್ತಾ ಇದೀವಿ. ಅಲ್ಲ, ಸೆಂಗಲ್ ತಂದಿಟ್ರಿ ಗೊತ್ತಾ? ಸೆಂಗಲ್ ತಮಿಳದು ಅದ್ರದ್ದು ರಾಜಕೀಯ, ಅದ್ರಿಂದ ರಾಜಕೀಯ ಇದೆ ಸರ್. ಏನಿದೆ ಚರ್ಚೆ ಹಂಗೆ ಆಗ್ತಾ ಇರೋದು ಅವಾಗಿಂದನೂ ಕೂಡ. ಚರ್ಚೆ ಕಾಂಗ್ರೆಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ವಿರೋಧ ಪಕ್ಷ ಇಂಡಿ ಮೈತ್ರಿಕೂಟದವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಆಯ್ತಾ. ಇವಾಗ ರಾಜ ಚೋಳ ಈ ವಿಷಯ ಎದ್ದಾಗ ಇವತ್ತು 1000 ವರ್ಷ ಆಗಿದೆ ಅವರದ್ದು ಒಂದು ಎಕ್ಸ್ಪಿಡೇಷನ್ ಆಗಿ. ಕಾಂಗ್ರೆಸ್ನವರು ಕೂಡ ಅವರು ಒಂದು ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಕರೆಕ್ಟ್ ಇದೆ, 1000 ವರ್ಷ ಆಯ್ತು. ನಾವು ಬಾಬರ್ದು ಸೆಲೆಬ್ರೇಟ್ ಮಾಡ್ತೀವಿ, ಅಕ್ಬರ್ದು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಅದರ ಜೊತೆ ರಾಜ ಚೋಳವನ್ನು ಅವರು ನಮ್ಮ ನೆಲದಲ್ಲಿ ಹುಟ್ಟಿ ಬೆಳೆದು ಆಳಿದಂತ ಒಂದು ರಾಜ, ಈ ದೇಶಕ್ಕೆ ಒಂದು ಇಡೀ ಪ್ರಪಂಚದಲ್ಲಿ ಅತಿ ಒಂದು ಪವರ್ಫುಲ್ ಶಕ್ತಿಯನ್ನ ಕೊಟ್ಟಂತ ರಾಜ, ಅವರನ್ನ ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ಇವಾಗ ಬಿಜೆಪಿ ಯಾರು ಮಾಡಬಾರ್ದು. ನಾವು ಇಡೀ ಜೀವನಾದ್ಯಂತ ಈ ದೇಶದಲ್ಲಿ ಆಕ್ರಮಣಕಾರಿ ಯಾರು, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅವ್ರನ್ನ ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗೋಣವಾ ಅಲ್ವಾ. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯವರನ್ನು ನಾವು ಸೆಲೆಬ್ರೇಟ್ ಮಾಡಬೇಕು, ಆಯ್ತಾ. ಶಿವಾಜಿ ಮಹಾರಾಜರನ್ನು ನಾವು ಸೆಲೆಬ್ರೇಟ್ ಮಾಡಬೇಕು. ಈ ಕಡೆ ರಾಜ ಚೋಳರನ್ನು ಸೆಲೆಬ್ರೇಟ್ ಮಾಡಬೇಕು. ಅದ್ರಲ್ಲಿ ಏನ್ ತಪ್ಪಿದೆ? ಇವ್ರು ಮಾಡಿಲ್ಲ ಅಂದ್ರೆ ನಾವು ಮಾಡ್ತೀವಿ. ಸಂಪ್ರದಾಯ, ಗೌರವ ನೀವು ಹೇಳ್ಬಿಡಿ. ಒಂದು ನಾವು ಕೂಡ ಜೊತೆಲಿದ್ದೀವಿ ಅಂತ ಹೇಳಿ, ಇಲ್ಲ ನಾವು ಇಲ್ವೇ ಇಲ್ಲ ಅಂತ ಹೇಳ್ಬಿಡಿ. ಕ್ಲಾರಿಟಿ ಬೇಕು. ಕರೆಕ್ಟ್ ನೋಡಿ, ಹೇಳ್ತೀನಿ ಕೇಳಿ. ಅಲ್ಲ, ಇವ್ರು ಇತಿಹಾಸ ಗೊತ್ತಿದ್ರೆ ಅವ್ರು ಮಾತಾಡಲ್ಲ. ಹೇಳ್ತೀನಿ ಕೇಳಿ, ನಾನು ಹೇಳೋದು ನಿಮ್ಗೆ ಮುಗಿತಲ್ಲ ಮಾತು. ನೀವು ಇತಿಹಾಸ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ನಿಮ್ದೇನು ವಿಚಾರ ಹೇಳಿ. ಸರಿ, ನಿಮ್ಮಷ್ಟು ಗೊತ್ತಿಲ್ಲ ಇರಬಹುದು. ಅದು ಗೊತ್ತು. ಈಗ ನೋಡಿ, ಈಗ ಯಾವ್ದಾದ್ರು ಒಂದು ಬರೇ ಭಾವನೆಗಳ ಬಗ್ಗೆ ಮಾತಾಡ್ತಾರೆ. ಭಾವನೆಗಳಂತಂದ್ರೆ ಈ ಚೋಳರ ಬಗ್ಗೆ, ನಾವು ಇನ್ನೊಂದು ಬಗ್ಗೆ ಮಾತಾಡೋದು. ನಾನು ಹೇಳೋದು ಬಾಬರ್ ಬಗ್ಗೆ ಹೇಳೋದು. ಈಗ ನಾನು ಹೇಳೋದು ಅಭಿವೃದ್ಧಿ ಬಗ್ಗೆ. ನೀವು ಏನು ಮಾಡ್ತೀರಪ್ಪ, ಮಧುರೈ ಮೆಟ್ರೋಗೆ ಏನು ಮಾಡ್ತೀರಿ, ಅಥವಾ ಕೊಯಂಬತ್ತೂರು ಮೆಟ್ರೋಗೆ ಏನು ಮಾಡ್ತೀರಿ, ರೋಡ್ ಏನು ಮಾಡ್ತೀರಿ, ಅಥವಾ ನೀರಿಗೆ ಏನು ಮಾಡ್ತೀರಿ? ಜಲ್ ಜೀವನ್ ಮಿಷನ್ ಇದೆ. ನಮಗೆ ಜಲ್ ಜೀವನ್ ಮಿಷನಿಂದ ಕನಿಷ್ಠ ಪಕ್ಷ 3800 ಕೋಟಿ ಬರಬೇಕು ನಮ್ಮ ಕರ್ನಾಟಕಕ್ಕೆ. ಅಂದ್ರೆ ಹಾಗೆ ಸಾಕಷ್ಟು ವಿಚಾರಗಳಿದ್ದಾವೆ. ನೀವು ಸಿದ್ದರಾಮಯ್ಯ ಅವ್ರ ಭಾಷಣ ನೋಡ್ಬೋದು. ಇದಕ್ಕಿಷ್ಟು ಅನುದಾನ ಕೊಟ್ಟಿದ್ದೀವಿ, ಇದಕ್ಕಿಷ್ಟಾಗಿದೆ, ಇದಕ್ಕೆ ಹಿಂಗಾಗಿದೆ ಎಂದು ಅವರು ಭಾವನೆಗಳನ್ನು ಮಾತಾಡೋದು. ಕೇಳಿಲಿ, ನಾ ಹೇಳೋದು ಬಿಜೆಪಿ ಭಾವನೆಗಳಿಂದ ಸ್ಕೂಲ್ ಆಗಲ್ಲ, ಭಾವನೆಗಳಿಂದ ಆಸ್ಪತ್ರೆ ಆಗಲ್ಲ, ಭಾವನೆಗಳ ಸ್ಕೂಲ್ ಆಗಲ್ಲ. ಇವರು ಅಲ್ಲ ಭಾವನೆಗಳಿಂದ ನೋಡಿ, ತಿರುವಲ್ಲೂರ್ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ. ತಿರುವಲ್ಲೂರು ಒಬ್ರು ಕವಿ, ಅವ್ರದ್ದು ಮೂರ್ತಿ ಕರ್ನಾಟಕದಲ್ಲೂ ಇದೆ. ಯಾಕೆ ಮಾಡಲ್ಲ? ಮಾಡಿದ್ದಾರೆ, ಇದೆ. ಯಾಕಿಲ್ಲ? ಕರ್ನಾಟಕದಲ್ಲಿದೆ.
ಬಸವಣ್ಣನ ಫೋಟೋ ಫಸ್ಟ್ ಟೈಮ್ ಗೌರ್ಮೆಂಟ್ ಅಲ್ಲ ರೀ, ನಾನು ಅದೇ ಹೇಳ್ತಾ ಇರೋದು. ನಾವು ಮಾಡ್ತಾ ಇದ್ದೀವಿ. ಹಾಕ್ಸಿದ್ದೆ ಸಿದ್ದರಾಮಯ್ಯ ಅವರು. ಅಂದ್ರೆ ಸರ್ ಬಿಜೆಪಿ ಇವರು ಬರೇ ಅಲ್ಲಲ್ಲ. ಬರೇ ಮುಸ್ಲಿಮರ ಬಗ್ಗೆ ಮಾತಾಡ್ತಾರೆ. ಬಿಜೆಪಿ ತಮಿಳ್ನಾಡು ನಾವಲ್ಲ ಸರ್, ನೀವು ಮಾತಾಡ್ತಾ ಇರೋದು ನೋಡಿ, ಹೇಳ್ತಾ ಇರೋದು. ಬಿಜೆಪಿ ಯಾವ ಧರ್ಮದ ಬಗ್ಗೆ ಬಿಜೆಪಿ ಸರ್ ಯಾವ ಜಾತಿ ಬಗ್ಗೆ ಯಾವ ಧರ್ಮದ ಬಗ್ಗೆ ಮಾತಾಡಲ್ಲ. ಯಾರ ಬಗ್ಗೆ ನಾವು ಮಾತಾಡ್ತಿಲ್ಲ, ಮಾತಾಡೋದು ನಾವು ಹೇಳೋದು Yes. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ. ಆದ್ರೆ ನೀವು ಎತ್ತೋದು ಅಂತ ಹೇಳ್ತಾ ಇದ್ದೀನಿ ನಾನು. ಧರ್ಮ ನೀವು ಜಾತಿ ಹೇಳಿ, ಮನೆಯಲ್ಲಿ ಇರಬೇಕು. ಮುಸ್ಲಿಂ ಅವ್ರನ್ನ ಕೇವಲ 60 ಧರ್ಮ ವರ್ಷ, ಜಾತಿ ನೋಡಿ ಮುಸ್ಲಿಂ ಅವ್ರನ್ನ ಕೇವಲ 60 ವರ್ಷ ಅಲ್ಲ, ಹೇಳ್ತೀನಿ ಕೇಳಿ. ವೋಟ್ ಬ್ಯಾಂಕ್ ಆಗಿ ಅಲ್ಲ, ಮಾಡಿದ್ರೆ ಅಲ್ಲ, ಹೊರತು ಅಲ್ಲ, ಹೇಳ್ತೀನಿ ಅವರ ಕೇಳಿ. ಜೀವನವನ್ನ ಅಲ್ಲ, ಇವ್ರು- ಎತ್ತೋದಕ್ಕೆ ಸರ್ ಯಾವ್ದು ಬರ್ತೀನಿ ಮಾಡಿಲ್ಲ. ಬರ್ತೀನಿ Yes, sir, ಬರ್ತೀನಿ ಸರ್ ಅಲ್ಲ, ಖಂಡಿತ ಅದನ್ನ ಹೇಳ್ತಾ ಇದ್ದೀನಿ. ಬರ್ತೀನಿ ಸರ್ ಬರ್ತೀನಿ ಮಾತಾಡೋಣ ಅಂದ್ರೆ ಸರ್. ಭಾವನೆಗಳನ್ನ ಕೆರಳಿಸೋದು Correct. ಅವ್ರವ್ರ ಜಾತಿ ಅವ್ರವ್ರ ಧರ್ಮ ಮನೆಯಲ್ಲಿ ಇರುತ್ತೆ. ಯಾರು ಅದ್ರ ಬಗ್ಗೆ ಹೇಳ್ತಾರಲ್ಲ ಸರ್. ಮಾಡ್ತಾರೆ. ಆದ್ರೆ ಏನಂತಂದ್ರೆ ನೀವು- ಇವ್ರು ಏನಂದ್ರೆ ಬರೀ ಭಾವನೆಗಳನ್ನ ಕೆರಳಿಸೋದು ಕೆಲಸ. ಮುಸ್ಲಿಮರ Vote bank, psychology. ಹೌದು, vote bank. 60 ವರ್ಷ Divide and rule. ಬ್ರಿಟಿಷರು ಬ್ರಿಟಿಷ್ Yes, sir, ಬರ್ತೀನಿ. ಬ್ಯಾಂಕ್ ಆಗಿ ಅಲ್ಲ, ಅಲ್ಲ, Yes, ವೋಟ್ sir. ಬ್ಯಾಂಕ್ ಇಟ್ಟಿದ್ರ. ಅಲ್ಲ, ನೋಡಿ, ಬ್ರಿಟಿಷ್ ಅಂದ್ರೆ ಏನ್ರಿ? ಏನ್ ನಾನು ಬ್ರಿಟನ್ ಇಂದ ಬಂದಲ್ಲ, ಗ್ರೇಟ್ ಬ್ರಿಟನ್ ಇಂದ ಬಂದಲ್ಲ. ಬ್ರಿಟಿಷ್ ಏನ್ ಮಾತಾಡ್ತಿದಾರೆ ಇವರು? ಬ್ರಿಟಿಷ್ ಡಿವೈಡ್ ಅಂಡ್ ರೂಲ್ ಮಾಡ್ತಾರೆ. ನೀವು divide and rule ನೀವು ಮಾಡಿರೋದು. ಬೇರೆ ನೋಡಿ, ಅಲ್ಲ ನಾ ಇದು ಹೇಳೋದು ತಪ್ಪಲ್ಲ. ಜಮ್ಮು ತಪ್ಪಿದು. ಕಾಶ್ಮೀರವನ್ನ ತಪ್ಪು, ನೀವು ಹೊಡೆದ್ರಿ. ತಪ್ಪು. ಇಡೀ ಹೇಳೋದು. ದೇಶವನ್ನ ಅಲ್ಲ, ಯಾರು ಹೇಳ್ತಾರೆ? ಭಾರತ, ಪಾಕಿಸ್ತಾನ, ಏ, ಬಾಂಗ್ಲಾದೇಶ ಅಲ್ಲ, ಅಂತ ಇತಿಹಾಸ ನೀವು ಹೊಡೆದ್ರಿ. ಗೊತ್ತಿಲ್ಲ, ಸುಮ್ನೆ ಇರ್ರಿ. ನೀವೇ ಹೊಡೆದಿರೋದು. ಅಲ್ಲ, ಸೌತ್ ಹೇಳ್ತೀನಿ. ಇಂಡಿಯಾ ನಾರ್ತ್ ಇಂಡಿಯಾ ಅಂತ ನೀವು ಹೊಡೆದ್ರಿ. See, ಜಮ್ಮು ನೀವು and ಕಾಶ್ಮೀರ ಡಿವೈಡ್ ಅಂಡ್ ರೂಲ್. ನೋಡಿ, ಜಮ್ಮು ನೀವು and ಕಾಶ್ಮೀರ ಡಿವೈಡ್ ರಾಜ ಇದ್ದ, ಅಂಡ್ ಗೊತ್ತಿಲ್ಲ ಯಾಕಂತ ಅವ್ರಿಗೆ? ಹೇಳಿದ್ರೆ ಅಲ್ಲ, ರಾಜ ಇದ್ದ. ಯಾಕಂತ ಹೇಳಿದ್ರೆ ಅವ್ನು ಹೇಳ್ತಾನೆ ಕೇಳಿ. ಕಾಂಗ್ರೆಸ್ ಪಕ್ಷ ಹೇಳ್ತಾನೆ ಕೇಳಿ. ಹುಟ್ಟಾಕಿರೋದೇ ಅಲ್ಲ, ನೋಡಿ, ಅಲನ್ divide ಒಕ್ಟಾವಿಯನ್ and ಹ್ಯೂಮ್ rule ಮಾಡೋದು ಮತ್ತೆ ಇವ್ರು. ವಿಲಿಯಂ ವೆಡರ್ಬರ್ನ್ ಅಂತ ಬ್ರಿಟಿಷರು. ಬ್ರಿಟಿಷೇ ಇವರ ಪಕ್ಷವನ್ನು ಹುಟ್ಟಾಕಿರೋದು. ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾವು ಆದ್ರಿಂದಾಗಿ ಯಾರು ಬ್ರಿಟಿಷರು ಯಾರು ಬ್ರಿಟಿಷರಲ್ಲ ಅಂತ ಇವ್ರು ಫಸ್ಟ್ ತಿಳ್ಕೊಬೇಕು. ಅಲ್ಲ ಬಿಜೆಪಿ ಅಂದ್ರೆ ಬ್ರಿಟಿಷರು. ಕಾಂಗ್ರೆಸ್ ಪಕ್ಷವನ್ನ ಹುಟ್ಟಾಕಿದ್ದೆ ಎಒ ಹ್ಯೂಮ್, ಅಲನ್ ಒಕ್ಟಾವಿಯನ್ ಹ್ಯೂಮ್ ಹಾಗೂ ವಿಲಿಯಂ ವೆಡರ್ಬರ್ನ್. ಇವರಿಬ್ಬರೇ ಬ್ರಿಟಿಷ್ ಆಫೀಸರ್ಸ್. ನಾನು ಹೇಳೋದು ಅಭಿವೃದ್ಧಿ ಬೇಕು. ಅಭಿವೃದ್ಧಿ ಬೇಕು. ಯಾರು ಬ್ರಿಟಿಷ್ ಅಲ್ಲ. ಅಭಿವೃದ್ಧಿ ಬೇಕು. ಭಾವನೆ ಬೇಕು. ಹಿಂದೂಗಳನ್ನ ಅಭಿವೃದ್ಧಿ ಬೇಕು ನಮಗೆ. ಈ ಭಾರತೀಯರನ್ನ ಬ್ರಿಟಿಷ್ ಅಂತ ಹೆಂಗ್ ನೋಡಿ, ಹೇಳ್ತೀರಾ? ಧರ್ಮ ಇದನ್ನ ಜಾತಿ ಒಪ್ಪೋದೇ ಇಲ್ಲ, ಇವೆಲ್ಲ ಬೇಡ. ಸಾಧ್ಯ ನಾನು ಇಲ್ಲ. ಹೇಳ್ತೀನಿ ಕೇಳಿ. ನಿಜ, ನಿಜ. ಆ ನೋಡಿ, ರೀತಿ ನಮ್ಮ ದೇಶ ಆರೋಪ. ನಮ್ಮ ದೇಶ ಹಲವಾರು ಭಾಷೆಗಳು, ಹಲವಾರು ಊಟದ ಪದ್ಧತಿ, ಹಲವಾರು ವೇಷಭೂಷಣಗಳು, ಹಲವಾರು ಜಾತಿ ಧರ್ಮದಿಂದ ಕೂಡಿರೋದು ಭಾರತ ಅಂದಮೇಲೆ. ನಾವು ಇದ್ದ ಮೇಲೆ ಅವ್ರ ಒಬ್ಬರ ಬಗ್ಗೆ ಒಂದು ಧರ್ಮದ ಬಗ್ಗೆ ಮಾತಾಡೋದು, ಒಂದು ಜಾತಿ ಬಗ್ಗೆ ಯಾರು ಮಾತಾಡಿದ್ರು ಸರ್? ಅದ್ರ ಬದಲು ಯಾರು ಮಾತಾಡಿದ್ರು? ಅಭಿವೃದ್ಧಿ ಬಗ್ಗೆ ಮಾತಾಡಿ. ಅಭಿವೃದ್ಧಿ ಬಗ್ಗೆನೇ ಹೇಳ್ತೀನಿ ನಾನು. ಅದನ್ನ ಬಿಟ್ಬಿಟ್ಟು ನೀವು ಈ ದೇಶದಲ್ಲಿ 50 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ ದಕ್ಷಿಣ ಕೊಡಲಾಗಿದೆ. ಭಾರತದ ರಾಜ್ಯಗಳಿಗೆ ಏನ್ ಈ ಮಾಡಿದ್ದಾರೆ? ದೇಶಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ನೋಡಿ, ಏನ್ ಮಾಡಿದ್ದಾರೆ? ಭಯೋತ್ಪಾದಕರು ಅಟ್ಯಾಕ್ ಮಲತಾಯಿ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಮಾಡಿದ್ವಿ, ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಅಲ್ಲ, 80 ಕೋಟಿ ಜನರಿಗೆ ಆರ್ಮಿ ಮಾಡಿದ್ದಾರೆ, ಬಿಜೆಪಿ ಉಚಿತ ರೇಷನ್ ಅನ್ನ ಅಲ್ಲ, ಕೊಟ್ಟಿದ್ದೀವಿ. ಅಲ್ಲ, ನೋಡಿ, ನೋಡಿ. ಉಜ್ವಲ ಯೋಜನೆ, ಉಜಾಲ ಯೋಜನೆ. ಆರ್ಮಿ ಆಯ್ತಾ? ಮಾಡಿದೆ. ಆರ್ಮಿ ಮಾಡಿದೆ, ನೀವು ಮಾಡಿಲ್ಲ ಅದನ್ನ. Yes, sir, ಬರ್ತೀನಿ. ಅಲ್ಲ, Yes, sir, ಅದು ಬರ್ತೀನಿ, ಆರ್ಮಿ- ಬರ್ತೀನಿ, sir, ನಾನು ಆರ್ಮಿ ಬರ್ತೀನಿ. ಮಾಡಿದ್ದಾರೆ. ಈ ದೇಶದಲ್ಲಿ ಬರ್ತೀನಿ. ಎಂತೆಂಥ ರೋಡ್ಗಳನ್ನ ಬರ್ತೀನಿ, ನಾವು sir. ಮಾಡಿದ್ದೀವಿ. ಸರ್, ಪೋರ್ಟು. ಮಾತಾಡೋಣ. ಅಲ್ಲ, ಹೇಳ್ತೀನಿ ಕೇಳಿ. ಮಾತಾಡೋಣ. ಸರ್, ಮಾತಾಡೋಣ. ಆರ್ಮಿ ಮಾಡಿದೆ, ಇವ್ರು Yes, sir. ಮಾಡಿಲ್ಲ ಅದನ್ನ. Yes, sir. ನೀವು ನಿಮ್ದು ಆರ್ಮಿ ಅಂತ ಮಾಡಿದೆ. ಅಲ್ಲ, Okay. ಅಲ್ಲ, ನೀವು ಮಾಡಿಲ್ಲ. Yes, sir, ಆರ್ಮಿ ಮಾತಾಡೋಣ. ಅವರಿಗೆ ಖಂಡಿತ ನೀವು ಒಂದು. uniform ಹಾಕೊಂಡು ಹಿಂಗೆ ಫ್ರೀ ಹ್ಯಾಂಡ್ ಹಾಕೊಂಡು ಕೊಟ್ಟಿರೋದು ಹೋಗಲ್ಲ. Yes, sir, ಬಿಜೆಪಿ. yes, sir. ನರೇಂದ್ರ ಮೋದಿ ಬರ್ತೀನಿ. ಅವರು ಅದನ್ನ ಬರ್ತೀನಿ, ನೆನ್ಪಿಟ್ಕೊಳ್ಳಿ. sir, ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲ, ಕಾಂಗ್ರೆಸ್ ಇಲ್ಲ, ಇದ್ದಾಗ ಇಲ್ಲ, sir, ಹಾಕೊಂಡು ಇವರೇ ಒಂದು ಬರ್ತಾರೆ. ಬಂದಳಿಯೋಕ್ಕೂ ಫೋನ್ ಅಲ್ಲ, ಮಾಡಿ ಕೇಳಬೇಕಾಗಿತ್ತು. ಆ ಥರ ಮಾಡಿದ್ರಿ ಲತಾ ನೀವು. ಸರ್, ಬರ್ತೀನಿ. ಏ, ಸಂಗಮೇಶ್ ಸರ್, ಸುಮ್ನೆ ಬರ್ತೀನಿ. ನೀವು ಬರ್ತೀನಿ. ಏನ್ ಬ್ರೇಕ್ ಮಾಡಿದ್ರಿ ಸಮಯ ಆಗಿದೆ, ಒಂದು ಬ್ರೇಕ್ ಗೊತ್ತಿಲ್ಲ ಸಮಯ ಆಗಿದೆ. ಬ್ರೇಕ್ ಇರುತ್ತೆ, ಬ್ರೇಕ್ ಅಖಾಡ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಸಂಗಮೇಶ್ ಸರ್, ಈಗ ಅಂದ್ರೆ ಬಿಜೆಪಿಯವರು ಈ ತಮಿಳುನಾಡು ಅಥವಾ ತಮಿಳಿಗರ ವಿರೋಧಿಗಳು ಅಂತ ಹೇಳ್ತಾರೆ. ಯಾಕಂದ್ರೆ ತ್ರಿಭಾಷಾ ಸೂತ್ರವನ್ನ ಹೇರ್ತಾ ಇದ್ದಾರೆ, ಅದರ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಓವರಾಲ್ ನೋಡ್ತಾ ಇದ್ದಾರೆ ಈಗ ಏನಂತಂದ್ರೆ ಅವರು ಎಂದೂ ತಮಿಳುನಾಡು ಜನರ ಹೃದಯನ ಗೆಲ್ಲೋದು ಕಷ್ಟ ಬಿ ಜೆ ಪಿಯವರು. ಆಮೇಲೆ ಇವ್ರು ಹೇಳ್ತಾ ಇದ್ರು ಜಮ್ಮು ಆ್ಯಂಡ್ ಕಾಶ್ಮೀರ್ ಒಡೆದ್ರು ಕಾಂಗ್ರೆಸ್ದವ್ರು ಅಂತೇಳಿ. ಇವ್ರಿಗೆ ಇತಿಹಾಸ ತಿಳ್ಕೊಂಡ್ರೆ ಹರಿ ಸಿಂಗ್ ಅಂತೇಳಿ ಅಲ್ಲಿ ರಾಜ ಇರ್ತಾರೆ. ರಾಜ್ಯ ಹೌದು. ಅದು ಹರಿ ಸಿಂಗ್ ಅನ್ನೋದು ರಾಜ ಇದ್ದಾಗ ಆ ಜಮ್ಮು ಆ್ಯಂಡ್ ಕಾಶ್ಮೀರು ಸಪ್ರೇಟ್ ಸ್ಟೇಟ್ ಬೇಕು, ಇಂಡಿಪೆಂಡೆನ್ಸ್ ಸ್ಟೇಟ್ ಅಂಥೇಳಿ ಅವನು ಬಿಫೋರ್ ಇಂಡಿಪೆಂಡೆನ್ಸ್ ಡಿಸೈಡ್ ಆಗತ್ತದು. ಆವಾಗ ಹರಿ ಸಿಂಗಿಗೆ ಬಿಟ್ಟು ಕೊಡ್ತಾರೆ. ಅವರು ಅಂದರೆ ನಮ್ಮ ದೇಶದ ಮಿಲ್ಟ್ರಿ ಸಪೋರ್ಟ್ ಮಾಡ್ತಿರ್ತದೆ ಅಷ್ಟೇ. ಆದರೆ ಎಲ್ಲ ಫಾರ್ಮ್ ಆಗೋದು ಅದೇ ಆರ್ಟಿಕಲ್ 370. ಇವ್ರು ಹೇಳೋದು ಅಂದರೆ ದಾರಿಯನ್ನು ತಪ್ಪಿಸ್ತಾರೆ. ಇದೇ ಥರ ದಾರಿ ತಪ್ಪಿಸೋದು. ಈಗ ತಮಿಳರನ್ನ ಹೇಳ್ತೀನಿ ಕೇಳಿ. ನೋಡಿ ಅಲ್ಲ ಹೇಳ್ತೀನಿ ಕೇಳಿ. ಅವರಿಗೆ ಒತ್ತಡವನ್ನ ಯಾವಾಗಲೂ ಇವರು ಹೇಗೆ ಹಿಂದಿ ಭಾಷೆಯನ್ನು ಒತ್ತಡ ಹೇರ್ತಾ ಇದ್ದಾರೋ ಅದೇ ತರ ಜಮ್ಮು ಅಂಡ್ ಕಾಶ್ಮೀರ 370 ಆರ್ಟಿಕಲ್ ಬಿಫೋರ್ ಇವ್ರೀಗ ಅದರ ಮೇಲೆ ಒತ್ತಡ ಹೇರಿ ನಾವು ಆರ್ಟಿಕಲ್ 370 ನಾವು ತಂದಿದ್ದೀವಿ ಅಂತಾರೆ. ತರಲಿ, ಒಳ್ಳೇದು, ನಮ್ಮ ಭಾರತ ದೇಶ ಒಂದಾಗ್ಲಿ. ಬಟ್ ಯಾರ ಮೇಲೆ ಒತ್ತಡ ಹೇರಿ ಮಾಡೋದಿದೆಯಲ್ಲ ಅದು ಒಳ್ಳೆ ಕೆಲಸ ಅಲ್ಲ. ಅದು ಅಲ್ಲ ಹೇಳಿ. ಅಲ್ಲ ನಾ ಹೇಳೋದು, ಈಗ ತಮಿಳರ ಮೇಲೆ
ಹಿಂದಿಯನ್ನು ಒತ್ತಡ ಹೇರೋದು. ನಮಗೆ ಈಗ ಒಂದಿಷ್ಟು ದಿವಸ ಹಿಂದೆ ನೋಡಿದ್ರೆ ಇಲ್ಲಿ ಕರ್ನಾಟಕದಲ್ಲೂ ಹಿಂದಿ ಬೋರ್ಡ್ ಹಾಕಿದ್ರು ಅಮಿತ್ ಶಾ ಬಂದಾಗ. ನಿಮ್ಗೆ ಗೊತ್ತಿರಬಹುದು, ಸಾಕಷ್ಟು ಮಾಧ್ಯಮದಲ್ಲಿ ಚರ್ಚೆ ಆಗಿದೆ. ಅದೇ ತರ ನಮ್ಮ ದಕ್ಷಿಣ ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡೋ ವಿಚಾರ. ನಮ್ಮ ಭಾಷೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ನಮ್ಮ ಹೆಮ್ಮೆ. ಈಗ ನಾವು ಕನ್ನಡ ಮಾತಾಡೋದು ಬಿಟ್ಟು ಹಿಂದಿ ಮಾತಾಡೋಕ್ಕಾಗತ್ತಾ? ಹೆಂಗೆ ಬ್ರಿಟಿಷರು ಇಂಗ್ಲೀಷ್ ತೊಗೊಂಬರ್ತಾ ಇದ್ರು, ಚರ್ಚನ್ನು ಕಟ್ಬಿಟ್ಟು ಅಲ್ಲಿ ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತಿದ್ರು. ಯಾಕಂತಂದ್ರೆ ಅವ್ರಿಗೆ ಆಡಳಿತಕ್ಕೆ ಅಥವಾ ಅವ್ರ ರೂಲ್ ಮಾಡೋಕ್ಕೆ ಅನುಕೂಲ ಆಗುವ ಥರ. ಅದೇ ಥರ ಬಿಜೆಪಿದವರು ಹಿಂದಿ ತರ್ತಾರೆ. ಅದಕ್ಕೆ ನಾನು ಬ್ರಿಟಿಷ್ ಅಂತ ಇದ್ದೀನಿ, ಇವ್ರು ತಪ್ಪು ತಿಳಿತಾ ಇದ್ದಾರೆ. ನಾ ಹೇಳೋದು ಈಗ ಬಲವಂತವಾಗಿ ನೀವು ಹಿಂದೂ ಆಗಿ ಕನ್ವರ್ಟ್ ಆಗಿ ನೀವು ನೋಡಿ, ಅವ್ರವ್ರ ಆಚಾರ ವಿಚಾರಗಳು ಮನೆಯಲ್ಲಿರ್ಬೇಕು. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿ, ಸ್ಕೂಲ್ ಬಗ್ಗೆ ಮಾತಾಡಿ, ಆಸ್ಪತ್ರೆ ಬಗ್ಗೆ ಮಾತಾಡಿ. ಇವ್ರು ಏನಂದ್ರೆ ಅದನ್ನ ಬಿಡ್ತಾರೆ. ಏನಂತಂದ್ರೆ ಜಾತಿಗೆ ತಂದು ಹಚ್ತಾರೆ, ಧರ್ಮಕ್ಕೆ ತಂದು ಹಚ್ತಾರೆ. ಎಲ್ಲ ಜಾತಿ ನಮ್ಮ ದೇಶದಲ್ಲಿ ಒಂದೇ. ನಾವು ಭಾರತೀಯರು ಮೊದಲೇ ತಿಳ್ಕೊಬೇಕು. ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಜಾತಿಯನ್ನ ಧರ್ಮವನ್ನ ನಾವು ಸ್ವೀಕಾರ ಮಾಡಲಿ, ಆದ್ರೆ ನಾವು ಭಾರತೀಯರು ಮೊದಲು. ಯಾಕಂದ್ರೆ ಇವ್ರು ಹೇಳ್ತಾರಲ್ಲ, ಈಗ ನಾವು ಇದನ್ನ ಏನೋ ಮೊನ್ನೆ ವಾರ್ ಮಾಡಿ ನಾವು ಗೆದ್ವಿ. ನೀವು ವಾರ್ ಮಾಡಿಲ್ಲ, ಬಿಜೆಪಿದವ್ರು ವಾರ್ ಮಾಡಿಲ್ಲ. ಯಾರೇ ಇದ್ರೂ ಅವತ್ತಿನ ದಿನ ಆರ್ಮಿದವರು ನಮ್ಮ ಮಿಲಿಟ್ರಿ ವಾರ್ ಮಾಡಿದೆ. ನಮ್ಮ ಮಿಲಿಟ್ರಿಗೆ ಅದು ಹೋಗುತ್ತೆ, ನಿಮಗಲ್ಲ. ಅದು ನಿಮಗೆ ಮೆಚ್ಚುಗೆ ಅಲ್ಲ. ಅದು ವಾರ್ ಮಾಡೋದು ಒಳ್ಳೇದಲ್ಲ, ಆದ್ರೂ ವಾರ್ ಮಾಡೋದು ಮಿಲಿಟ್ರಿ ಮಾಡುತ್ತೆ, ಬಿಜೆಪಿದವ್ರು ಮಾಡಲ್ಲ. ಮೋದಿ ತಾವೇ ಡ್ರೆಸ್ ಹಾಕೊಂಡು ಇವ್ರ ತರ ಒಂಥರ ಶೋ ಆಫ್ ಅಂದ್ರೆ ಭಾವನೆಗಳನ್ನ, ಜನರ ಭಾವನೆಗಳನ್ನ ನಾವೇ ಆರ್ಮಿ ತರ ಮಾಡೋದು ಸರಿಯಲ್ಲ. ರಾಹುಲ್ ಗಾಂಧಿ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಹೋಗ್ತಾರೆ. ನೀವು ರಾಹುಲ್ ಗಾಂಧಿ ನೋಡಿ, ಒಂದು ಸಿಂಪಲ್ ಟಿ ಶರ್ಟ್, ಒಂದು ಏನು ಎಂದು ನೋಡಿ ಬೇಕಿದ್ರೆ ಎಂದು ಅವರು ಆ ತರ ವಿಚಾರಗಳು ಈ ದೇಶದ ನೋಡ್ರಿ, ಒಬ್ಬರ ಅವರು ತಂದೆಯನ್ನು ಕಳ್ಕೊಂತಾರೆ, ಆಮೇಲೆ ಅವ್ರ ಅಜ್ಜಿನ ಕಳ್ಕೊಂತಾರೆ ರಾಹುಲ್ ಗಾಂಧಿ. ಇವ್ರೇನ್ ಮಾತಾಡ್ತಾರೆ ಅವ್ರ ಬಗ್ಗೆ, ರಾಹುಲ್ ಗಾಂಧಿ ಬಗ್ಗೆ? ನಾ ಹೇಳೋದು ತಂದೆನ ಕಳ್ಕೊಂತಾರೆ. ಯಾರ ತಂದೆ ಕಳ್ಕೊಂಡು ರಾಜಕಾರಣ ದೇಶಕ್ಕೋಸ್ಕರ ಕಳ್ಕೊಂಡಿದ್ದ ಅವ್ರ ತಂದೆ ಭಾವನೆಗಳನ್ನ ನಾ ಹೇಳೋದು ಅಲ್ಲ ಇರ್ಲಿ. ಆದ್ರೆ ಏನಂತಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ, ಡೆವಲಪ್ಮೆಂಟ್ ಬಗ್ಗೆ ನಾವು ಮೆಚ್ಚುಗೆ ಒಪ್ಪಿಸ್ತೀವಿ, ನಾವು ವಿರೋಧ ಮಾಡಲ್ಲ. ನಾವು ಮೋದಿ ಅವರಿಗೆ ಏನಂತಾನೆ, ನೀವು ಬಿಜೆಪಿದವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ, ರೋಡ್ ಬಗ್ಗೆ ಮಾತಾಡಿ, ಅದು ಒಳ್ಳೇದು. ನೀವು ಭಾವನೆಗಳನ್ನ ಕೆರಳಿಸೋದು ಅಥವಾ ಸೈಕಾಲಜಿ, ಅದು ಜನರ ಹ್ಯೂಮನ್ ಸೈಕಾಲಜಿ ಏನ್ ಮಾಡ್ತಾರಂತಂದ್ರೆ ಆ ಸೈಕಾಲಜಿಯನ್ನ ಕೆರಳಿಸೋದು ಅಂದ ತಕ್ಷಣ ಜನ ಓಟ್. ಈಗ ರಾಜೇಂದ್ರ ಚೋಳ ಅವರಿದಾರಲ್ವಾ, ದೊರೆ ಏನಿದ್ದಾರೆ, ಆ ಒಂದು ಮಹಾನ್ ಅರಸರು ಏನಿದ್ದಾರೆ, ಅವರು ಉತ್ತರ ಭಾರತದವರೆಗೂ ಕೂಡ ತಮ್ಮ ಸೈನ್ಯವನ್ನು ವಿಸ್ತರಿಸಿದ್ರು. ಗಂಗಾ ನದಿ ನೀರನ್ನು ತಂದರು, ಹಾಗಾಗಿ ಗಂಗೈದುರೆ ಅಂತ ಅವರು ಕರೀತಾರೆ. ಈಗ ಉತ್ತರ ಭಾರತದಲ್ಲೂ ಕೂಡ ಹಲವು ದಾಳಿಗಳನ್ನು ಮಾಡಿದ್ದಾರೆ. ಹಾಗಾಗಿನೇ ಉತ್ತರ ಭಾರತದ ನಾಯಕರು ಒಪ್ಕೊಳ್ತಾರೆ. ಹಾಗಾದರೆ ಚೋಳ ಅವ್ರನ್ನ ನೋಡಿ, ನಿಮ್ಮ ಪಕ್ಷದ ನಾಯಕರು ಆವಾಗಿನ ಕಾಲದ ರಾಜರು ಅಕ್ಕಪಕ್ಕದ ರಾಜರು ಏನಾದರೂ ಥ್ರೆಟ್ ಬಂದಿದ್ರೆ ಅಲ್ಲಿಗೆ ಅಟ್ಯಾಕ್ ಮಾಡುವಂಥದ್ದು. ಆನಂತರ ಸಾಮ್ರಾಜ್ಯ, ಇದು ಆವಾಗೇನು ಪ್ರಜಾಪ್ರಭುತ್ವ ಅನ್ನುವಂಥದ್ದು ಏನು ಇರಲಿಲ್ಲ. ಕರೆಕ್ಟ್ ಆಯಿತಾ? ಆವಾಗಿನ ಪರಿಸ್ಥಿತಿಗೆ ತಕ್ಕಂತೆ ಅವರು ಮಾಡ್ತಾಯಿದ್ರು. ನಾನು ಆವಾಗಲೇ ಹೇಳಿದೆ ನಿಮಗೆ, ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ಇದೆಯಲ್ವಾ, ಅದರಲ್ಲಿ ಚೈನಾಕ್ಕೆ ಗೂಡ್ಸ್ ಕಟ್ಟೋಕ್ಕೆ ಯಾರೋ ಒಬ್ಬ ರಾಜ ತೊಂದರೆ ಕೊಡ್ತಿದ್ದಂತ ಅಲ್ಲಿ ತನಕ ನೌಕಾಸೇನೆಯನ್ನು ತಗೊಂಡುಕೊಂಡು ಹೋಗಿ ಇಂಡೋನೇಷ್ಯಾವನ್ನು ಸೋಲಿಸ್ತಾರೆ. ಅದರ ಪಕ್ಕ ನೆಕ್ಸ್ಟು ಸುಮಾತ್ರ ಗೆಲ್ತಾರೆ, ಥೈಲ್ಯಾಂಡ್ ಗೆಲ್ತಾರೆ. ಹೀಗೆ ಮಯನ್ಮಾರಿನ ಹಲವು ಭಾಗಗಳನ್ನು ಗೆಲ್ತಾರೆ. ಶ್ರೀಲಂಕಾದ 3ನೇ ಒಂದು ಭಾಗವನ್ನು ಇವ್ರ ತಂದೆ ಗೆದ್ದಿರ್ತಾರೆ ರಾಜರಾಜ ಚೋಳ, ಉಳಿದ 2 ಭಾಗವನ್ನು ಇವ್ರು ಗೆಲ್ತಾರೆ. ಹಾಗೇನೆ ಆದ್ರೆ ಇತಿಹಾಸ ಪಾಠ ನಮಗೆ ಆದ್ರೆ ಇತಿಹಾಸ ಪಾಠ ನೋಡಿ ಮೋದಿ ಅವರು ತಮಿಳರಿಗೆ ಇತಿಹಾಸ ಪಾಠ ಹೇಳ್ಕೊಡೋದು ಬೇಡ. ನಿಮ್ ಕೊಡುಗೆ ಹೇಳಿ ಅದನ್ನ ಬಿಟ್ಬಿಟ್ಟು ಇತಿಹಾಸ ಪಾಠ ಅದೇ ನೀವು ಕೇಳಿದ ಪ್ರಶ್ನೆ. ಇವರು ಇತಿಹಾಸ ಪಾಠ ಹೇಳ್ತಾರೆ, ಅಲ್ಲಿ ಗೆದ್ರು ಇಲ್ಲಿ ಗೆದ್ರು ಅಷ್ಟು ಮಾತ್ರ. ನೋಡಿ ನೋಡಿ, ನಮ್ಮ ರಾಜರು ಗೆದ್ದಿದ್ದಾರೆ, ಆ ಇತಿಹಾಸ ಅವ್ರಿಗೆ ಗೊತ್ತಿದೆ, ಆ ಇತಿಹಾಸ ಗೊತ್ತಿದೆ ಅವರಿಗೆ. ತಮಿಳುನಾಡಿನ ರಾಜರ ಅಸ್ಮಿತೆಯನ್ನ ಹೊಗಳೋದು ಬೇಕು ಅಲ್ಲ, ಇತಿಹಾಸ ಅಲ್ಲ, ಹಿಸ್ಟ್ರಿ ಕ್ಲಾಸ್ ಇತಿಹಾಸ ಮೊಹಮ್ಮದ್ ಗಜ್ನಿ ಗೋರಿಯನ್ನ ಹೊಗಳಬೇಕು. ಅದನ್ನ ನಾವು ಕೇಳ್ತಾ ಇದ್ದೀವಿ. ಅಲ್ಲ, ಇತಿಹಾಸ ಗೊತ್ತಿದೆ ರೀ. ಅಲ್ಲ, ಡಿಸೈಡ್ ಮಾಡಿ. ನಾವು ನಮ್ಮ ನೆಲದ ರಾಜರನ್ನ ಹೊಗಳ್ತಾ ಇದೀವಿ. ಅಲ್ಲ ನೋಡಿ, ಇತಿಹಾಸ ಬುಕ್ ಅವ್ರೇನು ಒಳ್ಳೇದು ಬರಲಿಲ್ಲ. ಇವ್ರೆಲ್ಲ ಯಾರು ಹೇಳೋದು
ನಿಮ್ ನಮ್ದು ಸರ್ಕಾರ ಇರ್ಲಿಲ್ರಿ, ಸಂಸ್ಕೃತಿ. ನಿಮ್ ಸರ್ಕಾರ ಇರ್ಲಿಲ್ಲ. ಆಯ್ತಾ? ರಾಮ ನಮ್ಮ ಮೊಹಮ್ಮದ್ ದೇವ್ರು ಗೋರಿ ಅಂತ ನೀವು ಓದಿ, ಅದಕ್ಕೆ Correct. ಇತಿಹಾಸ ಅಲ್ವಾ? ಓದಿ. ರಾಮ ಇತಿಹಾಸ ನನ್ನ ಗೊತ್ತಿಲ್ಲ ದೇವ್ರು. ನಿಮಗೆ. ನೀವು ಅಲ್ಲ, ನಿಮ್ಮ ಇತಿಹಾಸ ಸೋನಿಯಾ ಗೊತ್ತಿಲ್ಲ ಗಾಂಧಿ ನಿಮಗೆ. ಅವ್ರ ನಾನು ದೇವ್ರು ಹೇಳಲ್ಲ. ಅಲ್ವಾ ಅಂತ ಹೇಳಿ ಅಲ್ಲ, ಅವ್ರು ಹೇಳ್ತೀನಿ video ಕೇಳಿ. ಹಾಕಿದ್ರಲ್ಲ? ನೋಡಿ, ಹೇಳ್ತೀನಿ ಕೇಳಿ. ಅದಕ್ಕೆ ನಾ ಹೇಳೋದು ನಮ್ದೇನು ಅಲ್ಲ, ಅಲ್ಲ, ಹೇಳ್ತೀನಿ ತಕರಾರಿಲ್ಲ. ಕೇಳಿ. ನಾನು ನಮ್ದೇನು ಹೇಳೋದು ತಕರಾರಿಲ್ಲ. ಹೇಳ್ತೀನಿ ಕೇಳಿ ರತನ್ ಅವರೇ, ನಾನು ನನಗೆ ಹೇಳೋದು- ದೇವ್ರು. ಅಲ್ಲ, ನಾನು ಹೇಳೋದು ಏನ್ ಅದು ಗೊತ್ತಾ? ದೇವ್ರು, ಮೊಹಮ್ಮದ್ ರಾಮ ಗೋರಿ, ದೇವ್ರಲ್ಲ ಅಂತ ಮೊಹಮ್ಮದ್ ನೀವು ಗಜ್ನಿ ಬಗ್ಗೆ ಹೇಳ್ಬೇಡಿ. ಮಾತಾಡ್ತಾರಲ್ಲ ಇವರು. ಆಯ್ತಾ? ಇವ್ರಿಗೆ ಏನ್ ಗೊತ್ತು ಸರಿಯಲ್ಲ, ಹೇಳಿ ಸರಿಯಲ್ಲ. ನನಗೆ. ಇತಿಹಾಸ ಏನ್ ಗೊತ್ತು? ನೋಡ್ರಿ, ಎಷ್ಟೇ ಏನ್ ದಾಳಿ ಇತಿಹಾಸ ಮಾಡಿದ್ದಾರೆ? ಮಾತಾಡ್ತಿರ್ರಿ? ನಮ್ಮ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಲ್ಲ, ಇತಿಹಾಸದ್ದೇ. ನಮ್ಮ ಕಾಂಗ್ರೆಸ್ ರಾಮ ಸರ್ಕಾರನೇ ನಮಗೆ ಬಂದಿದೆ. ದೇವ್ರು. ಈ ನೋಡು 17 ನೀವು ಟೈಮ್ ದೇವ್ರಲ್ಲ ಅಂತ ಗೋರಿ attack affidavit ಮಾಡ್ದ. ಹಾಕಿದಿರಿ. ನಮ್ಮ ಇವಾಗ ದೇವಾಲಯ ಪ್ರಶ್ನೆ ಮಾಡಿ. ಎಲ್ಲ ಯಾರು ಒಳ್ಳೆಯದು ಅಂತ? ಹೊಗಳ್ತಾ ಇಲ್ಲ ಅವರು. ಆಯ್ತಾ? ಏನ್ ಮಾತಾಡ್ತಾರೆ? ರಾಮ ಒಳ್ಳೆ ಸೇತು ಕೆಲ್ಸಗಳನ್ನ ಬಗ್ಗೆ ಹೊಗಳೋದಿಲ್ಲ. ಅಲ್ವಾ? ಗಜ್ನಿ ಬಗ್ಗೆ ರಾಮ ಏನ್ ಸೇತು ಹೇಳ್ತಾರೆ ಬಗ್ಗೆ ಅವ್ರು? ಯಾರಿಗೆ ಏನ್ ನಾವು ಕಲಿಸ್ತಾ ಇದ್ದಾರೆ? ಒಂದು ಏನು ಸರ್ ಈಗ ಅಂದ್ರೆ ಓಕೆ ಹೇಳೋದು ಸರ್ ನಾ ಓಕೆ ಹೇಳೋದು ಮಾಧ್ಯಮ ನೋಡಿ, Yes. ಮಾಧ್ಯಮ ಮುಖಾಂತರ ಇವ್ರು ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿ ಹೇಳ್ತಾರಲ್ಲ, ನಾನು ಇವ್ರು ಒಂದೇ ಎಷ್ಟು ಸತಿ ಅಟ್ಯಾಕ್ ಮಾಡಿದ್ರು ನಮ್ಮ ದೇವಸ್ಥಾನದ ಮೇಲೆ ಅಂತ ಹೇಳಿ ಆಗಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಠ್ಯ ಪುಸ್ತಕದಲ್ಲಿ ಬಂದಿದೆ. ನಾವೇನು ಹೊಗಳಿಲ್ಲ. ಇವ್ರು ಏನ್ ಮಾತಾಡ್ತಾರೆ? ದಾರಿ ತಪ್ಪಿಸ್ಬೇಡಿ ಜನರನ್ನ. ಜನರ ದಾರಿ ತಪ್ಪಿಸ್ಬೇಡ್ರಿ. ಆಕ್ರಮಣಕಾರರನ್ನ 17 ದೊಡ್ಡದಾಗಿ ಟೈಮ್ ಅಲ್ಲಲ್ಲ ಹೇಳ್ತೀನಿ, ಪಾಠ 17 ಟೈಮ್ ಅಟ್ಯಾಕ್ ತುಂಬಿದೆ. ಮಾಡಿದ್ರು. ಸರ್, ನಮ್ಮ ದೇವಾಲಯಗಳನ್ನ ನಾವು ಅಟ್ಯಾಕ್ ಮಾಡಿದ್ರು ಅಂತ ವಾಸ್ಕೋ ಡ ಗಾಮ, ಬರ್ದಿದ್ದಾರೆ. ಬಾರ್ತೊಲೊಮೆ ಡಯಸ್ ಎಲ್ಲ ಅಫ್ಘಾನಿಸ್ತಾನದಿಂದ ಕಲಿಬೇಕು, ಬರ್ತಿದ್ರು, ಹೇಳ್ಬೇಕು, ಅಟ್ಯಾಕ್ ಓಕೆ. ಮಾಡ್ತಾರೆ. ಅವು ಏನು ಆದ್ರೆ ಒಳ್ಳೆಯದು ಅಲ್ಲ. ಅವಾಗ ಏನ್ ಇದ್ದದ್ದನ್ನ ಹೇಳ್ತಿದ್ರು? ಬರ್ದಿದೀವಿ. ನಿಮ್ಮ ವಾಸ್ಕೋ ಡ ತರ ಗಾಮ ಬಣ್ಣ ಹಚ್ಚಿ ಅಂತ ಮಾತಾಡಲ್ಲ. ದೊಡ್ಡ ship ಇತ್ತು ನಿಮ್ಮ ಅಂತ. ನಿಮ್ಮ ನಿಮ್ಮ Yes. ಹತ್ರ- ರಾಜರಾಜ ಈಗ- ಚೋಳರಲ್ಲಿ ಅದಕ್ಕಿಂತ ದೊಡ್ಡ ನಿಮ್ಮ- ship ನಿಮ್ಮ ಇತ್ತು ಅಂತ ಹತ್ರ- ನಾವು ನಿಮ್ಮ ಹೇಳ್ತೀವಿ. ಹತ್ರ- ಅದ್ರಲ್ಲಿ ಓಕೆ ಬಣ್ಣ ತಪ್ಪು ಅಲ್ಲ ಅಲ್ಲ. ಈಗ ತಮಿಳ್ನಾಡು ಅಲ್ವಾ? ಸರ್ ತಮಿಳ್ನಾಡು ಅದ್ರಲ್ಲಿ ಮಾತಾಡೋಣ. ತಪ್ಪಿದೆ. ಇತಿಹಾಸ ಓಕೆ ನಮ್ಮಲ್ಲೇ ಇತಿಹಾಸ ಓಕೆ ಇದ್ದೀರಿ, ನಮ್ಮಲ್ಲೇ ಇರ್ತೀರಿ. ಇತಿಹಾಸ ನಮ್ಮ ಓಕೆ ಸರ್ ಈಗ ರಾಜರು great ಆಗಿದ್ರು ಇತಿಹಾಸ ಅಂತ ಓಕೆ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇತಿಹಾಸ ಓಕೆ ಸರ್ ತಮಿಳ್ನಾಡಲ್ಲಿ 234 ಅಸೆಂಬ್ಲಿ ಸ್ಥಾನಗಳಿದೆ, 118 ಬೇಕು ಮ್ಯಾಜಿಕ್ಗೆ. ಈ ಬಾರಿ ನಿಮ್ಮ ಮೈತ್ರಿ ಏನಿದೆ AIADMK ನಿಮ್ಮ ಮೈತ್ರಿ ಮ್ಯಾಜಿಕ್ ಮಾಡುತ್ತಾ ಅಂತ ಹೇಳಿ ಬಹುಮತದತ್ತ ಬರಬಹುದಾ 26ಕ್ಕೆ? 180ರಿಂದ 200 ಸೀಟ್ಗಳನ್ನು ಗೆಲ್ತೀವಿ. ಯಾಕಂತ ಹೇಳಿದ್ರೆ Yes. ಡಿಎಂಕೆ ಮತ್ತೆ ಇಂಡಿ ಮೈತ್ರಿಕೂಟದ ಬಗ್ಗೆ ಎಷ್ಟೊಂದು ಇದಿದೆ ಅಂತ ಹೇಳಿದ್ರೆ ಅವರ ವೈಫಲ್ಯ ಹಾಗೂ ಅವ್ರ ಬಗ್ಗೆ ತಿರಸ್ಕಾರ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಒಂದೊಂದು ಬಿಜೆಪಿಯ ಕಾರ್ಯಕ್ರಮಕ್ಕೆ ಸೇರ್ತಿರುವ ಜನರ ದಂಡೇ ಅದಕ್ಕೆ ಸಾಕ್ಷಿ. ಆದ್ರಿಂದಾಗಿ ನಾನು ಹೇಳ್ತೀನಿ, ಈ ಬಾರಿ ನಾವಿಬ್ಬರು ನೋಡಿ, ಸೇರಿ ಸರ್ ಬಿಜೆಪಿ ಅಧಿಕಾರಕ್ಕೆ ಬರೋದು ಬಿಜೆಪಿ ಮೋಡಿ ಮಾಡುತ್ತೆ ಒಂದು ಮೋಡಿ ನಂಬರ್ ಮಾಡುತ್ತೆ ಬರಲ್ಲ. ಮೋಡಿ ಮಾಡುತ್ತೆ ತಮಿಳ್ನಾಡಲ್ಲಿ. ಅಲ್ಲಲ್ಲ ಈ ಚಾನ್ಸ್ ಇಲ್ಲ ಬಿಡಿ. ಈ ಕರ್ನಾಟಕದಲ್ಲೂ ಅಂತಿದ್ರು, ಕರ್ನಾಟಕದಲ್ಲಿ ಆ ಮೋಡಿ ಮಾಡ್ತದೆ ಈ ಮೋಡಿ ಮಾಡ್ತದೆ. ಏನ್ ಮೋಡಿ ಆಯ್ತು? ಏನಾಯ್ತು ಹೇಳಿ? Yes. 40% ಸರ್ಕಾರ ಇವ್ರದ್ದು ಕೊಟ್ಟಿದ್ದು ನಮಗೆ ಗೊತ್ತಿಲ್ವಾ ನಮಗೆ? 40% ನಿಮ್ ಅಲ್ಲ, ಸರ್ಕಾರನೇ ಅಲ್ಲ, ಇಲ್ಲ, ಸುಳ್ಳು ಇಲ್ಲ, ಅಂತ ಇಲ್ಲ, ಇಲ್ಲ, ಹೇಳಿದ್ರೆ 40% ಸರ್ಕಾರ ಇವ್ರದ್ದು. ನಿಮ್ ಸರ್ಕಾರನೇ ಇವ್ರು ಕೊಟ್ರು. ಅಲ್ಲ, ಇಲ್ಲ, ಇವ್ರಿಗೆ ಇಲ್ಲ. ಗೊತ್ತಿಲ್ಲ ಅನ್ಸುತ್ತೆ. ನಾವು ಇವ್ರ ಗ್ಯಾರಂಟಿ ಸರ್ಕಾರನೇ ಸರ್ಕಾರ ನಮ್ದು. 40% Yes, sir. ಆಗಿಲ್ಲ ಅಂತ ಗ್ಯಾರಂಟಿ ಹೇಳ್ಕೊಂಡು Yes, sir. ನಿಮ್ ಸರ್ಕಾರನೇ ರಿಪೋರ್ಟ್ ಗ್ಯಾರಂಟಿ ಕೊಡ್ತು. ಸರ್ಕಾರ ಸರಿಯಾಗಿ ಹೋಗಿ ನಮ್ದು. ಒಂದ್ಸಲ ನೋಡ್ಕೊಳ್ಳಿ, ಅದನ್ನ ಗ್ಯಾರಂಟಿ ಒಂದ್ಸಲ ಸರ್ಕಾರ. ಓದಿ. Yes, ನಿಮ್ sir. ಸರ್ಕಾರನೇ Yes, sir. ಕೊಟ್ಟಂತ ಗ್ಯಾರಂಟಿ ರಿಪೋರ್ಟ್ ಸರ್ಕಾರ ನಮ್ದು. ನಮ್ಮ Yes, sir. ಗ್ಯಾರಂಟಿ ಅದನ್ನ ನಿಮ್ಮ ಸರ್ಕಾರ. ಅಧ್ಯಕ್ಷರು ಹೇಳಿದ್ದಾರೆ. ನೋಡೋಣ ಸರ್, ಅವ್ರಿಗೆ ರಿಸಲ್ಟ್ ಬಂದ್ಮೇಲೆ ನೋಡೋಣ ಸರ್. narrative ಮಾಡೋದಿಲ್ಲ, ರಿಸಲ್ಟ್ ಬಂದ್ಮೇಲೆ narrative ನ 26ಕ್ಕೆ ಜನರಿಗೆ ಸರ್ 26ಕ್ಕೆ ರಿಸಲ್ಟ್ ಖಂಡಿತ ಗ್ಯಾರಂಟಿ, ಖಂಡಿತ ಮತ್ತೆ ಗ್ಯಾರಂಟಿ. ಚರ್ಚೆ ಮಾಡೋಣ ಸರ್, ಇದ್ರ ಬಗ್ಗೆ ಗ್ಯಾರಂಟಿ. ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸಂಗಮೇಶ್ ಸರ್, ತಮಗೆ ಡಿಬೇಟ್ ಭಾಷೆ ಥ್ಯಾಂಕ್ ಯು ರತನ್ ಸರ್. ನಿಮಗೂ ಕೂಡ ನೋಡ್ತಾ ಇದ್ವಿ ತಮಿಳ್ನಾಡಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡುತ್ತಾ ಇಲ್ವ ಅಂತೇಳಿ. ಯಾಕಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಬರ್ತಾ ಇದೆ. ಆದರೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಚೋಳ ಉತ್ಸವ ಏನು ಮಾಡ್ತಾ ಇದ್ದಾರೆ, ಭಾವನಾತ್ಮಕವಾದಂಥ ವಿಚಾರಗಳು ಅಂತೇಳಿ ಕಾಂಗ್ರೆಸ್ನವರು ಟೀಕೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ಯಾವ ಪಕ್ಷಕ್ಕೆ ಮತದಾರ ಜೈ ಅಂತಾನೆ, ಬಿಜೆಪಿ ಮತ್ತು AIADMK ಮೈತ್ರಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಮರಳಿ ಮತ್ತೆ DMK ಅಥವಾ ಕಾಂಗ್ರೆಸ್ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಏನೇ ಆದರೂ ಕೂಡ ನಾವು ಚುನಾವಣೆ ಬರೋವರೆಗೂ ಖಂಡಿತವಾಗ್ಲೂ ಕಾಯಲೇಬೇಕಾಗತ್ತೆ. ಇದೇ ಇವತ್ತಿನ ಅಖಾಡ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.